ಸರ್ ನಮಸ್ತೆ. ಸರ್ ನಮಸ್ಕಾರ. ಮಂಗಲದೊಂದಿಗೆ ಆರಂಭ ಮಾಡೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ತು ವೈದ್ಯಕೇನ ಗೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓದ್ಲಾ? ಸರಿ. ಅಥ ಯೋಗಾನುಶಾಸನಂ ಯೋಗಶ್ಚಿತ್ತವೃತ್ತಿನಿರೋಧಃ ತದಾ ದೃಷ್ಟುಃ ಸ್ವರೂಪೇऽवस्थानं ವೃತ್ತಿಸಾರೋಪ್ಯಮಿತರತ್ರ ವೃತ್ತಯಃ ಪಂಚತಯ್ಯಃ ಕ್ಲಿಷ್ಟಾಕ್ಲಿಷ್ಟಾಃ ಪ್ರಮಾಣ ವಿಪರ್ಯಯ ವಿಕಲ್ಪನಿದ್ರಾ ಸ್ಮೃತಯಃ ಪ್ರತ್ಯಕ್ಷಾ ಅನುಮಾನ ಆಗಮಾಃ ಪ್ರಮಾಣಾನಿ ವಿಪರ್ಯಯೋ ಮಿಥ್ಯಾಜ್ಞಾನ ಮತಧ್ರುವ ಪ್ರತಿಷ್ಠಂ ಶಬ್ದಾಜ್ಞಾನಾನುಪಾತಿ ವಸ್ತುಶೂನ್ಯೋ ವಿಕಲ್ಪಃ ಅಭಾವ ಪ್ರತ್ಯಯಾಲಂಬನಾ ವೃತ್ತಿರ್ನಿದ್ರಾ ಅನುಭೂತ ವಿಷಯ ಸಂಪ್ರಮೋಷ ಸ್ಮೃತಿಃ ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧಃ ತತ್ರ ಸ್ಥಿತೋ ಯತ್ನೋಭ್ಯಾಸಃ ಸತು ದೀರ್ಘಕಾಲಾನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿಃ ದೃಷ್ಟಾನುಶ್ರವಿಕ ವಿಷಯ ವಿತೃಷ್ಣಶ್ಚ ವಶೀಕಾರ ಸಂಜ್ಞಾ ವೈರಾಗ್ಯಂ ತತ್ಪರಂ ಪುರುಷಖ್ಯಾತೆ ಗುಣವೈತೃಷ್ಣ್ಯಂ ವಿತರ್ಕ ವಿಚಾರಾನಂದಾಸ್ಮಿತ ನಂದ ಅಸ್ಮಿತ ರೂಪಾನುಗಮಾತ್ ಸಂಪ್ರಜ್ಞಾತಃ ವಿರಾಮ ಪ್ರತ್ಯಯಾಭ್ಯಾಸಪೂರ್ವಃ ಸಂಸ್ಕಾರಶೇಷೋऽನ್ಯಃ ಭವ ಪ್ರತ್ಯಯೋ ವಿದೇಹ ಪ್ರಕೃತಜ್ಞಾನಾಂ ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾಪೂರ್ವಕ ಇತರೇಷಾಂ ತೀವ್ರ ಸಂವೇಗಾನಾಂ ಆಸನ್ನಃ ಮೃದು ಮಧ್ಯಾದಿ ಮಾತ್ರತ್ವಾತ್ ತತೋಪಿ ವಿಶೇಷಃ ಈಶ್ವರ ಪ್ರಣಿಧಾನಾದ್ವಾ ವೇಷ ಕರ್ಮ ವಿಪಾಕಾಶಯ್ಯೇರಪರಾಮೃಷ್ಟಃ ಪುರುಷ ವಿಶೇಷ ಈಶ್ವರಃ ತತ್ರ ನಿರತಿಶಯಂ ಸರ್ವಜ್ಞ ಬೀಜಂ ಸ ಪೂರ್ವೇಷಾಮಪಿ ಗುರುಃ ಕಾಲೇನಾನುವಚ್ಛೇದಾತ್ ತಸ್ಯ ವಾಚಕಃ ಪ್ರಣವಃ ತಜ್ಜಪಸ್ತದರ್ಥಭಾವನಂ ತತಃ ಪ್ರತ್ಯಕ್ಷೇತಾನಾಧಿಗಮೋಪ್ಯಂತರಾಯ ಭಾವಶ್ಚ ವ್ಯಾಧಿಸ್ತ್ಯಾನ ಸಂಶಯ ಪ್ರಮಾದ ಆಲಸ್ಯ ಅವಿರತ ಭ್ರಾಂತಿ ದರ್ಶನ ಲಬ್ಧ ಭೂಮಿಕತ್ವಾನ್ ಅವಸ್ಥಿತತ್ವಾನಿ ಚಿತ್ತ ವಿಕ್ಷೇಪಾಸ್ತೆ ಅಂತರಾಯಾಃ ದುಃಖ ದೌರ್ಮನಸ್ಯಾಂಗಮೇ ಜಯತ್ವ ಶ್ವಾಸ ಪ್ರಶ್ವಾಸ ವಿಕ್ಷೇಪಧ ಭುವಃ ತತ್ಪ್ರತಿಷೇಧಾರ್ಥಮೇಕತತ್ವಾಭ್ಯಾಸಃ ಮೈತ್ರೀಕರಣಾಮುದಿತ ಉಪೇಕ್ಷಾಣಾಂ ಸುಖ ದುಃಖ ಪುಣ್ಯಾಪುಣ್ಯ ವಿಷಯಾಣಾಂ ಭಾವನಾಶ್ಚಿತ್ತ ಪ್ರಸಾದನಂ ಪ್ರಚ್ಛರ್ಧನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ ವಿಷಯವತಿ ವಾ ಪ್ರವೃತ್ತಿರುತ್ಪನ್ನ ಮನಸಸ್ಥಿತಿ ನಿಬಂಧಿನಿ ವಿಶೋಕಾ ವಾ ಜ್ಯೋತಿಷ್ಮತಿ ವೀತರಾಗ ವಿಷಯಂ ವಾ ಚಿತ್ತಂ ಸ್ವಪ್ನ ನಿದ್ರಾಜ್ಞಾನಾಲಂಬನಂ ವಾ ಯಥಾಭಿಮತಧ್ಯಾನಾದ್ವಾ ಪರಮಾಣು ಪರಮ ಮಹತ್ವಾಂತೋಸ್ಯ ವಶೀಕಾರಃ ಕ್ಷೀಣವೃತ್ತೇರಭಿಜಾತಸ್ಯೇವ ಮಣೇರ್ಗೃಹೀತ್ವ ಗ್ರಹಣಗ್ರಾಹ್ಯೇಷು ತತ್ಸತ್ ತದಂಜನಾದ ಸಮಾಪತ್ತಿಃ ತತ್ರ ಶಬ್ದಾರ್ಥಜ್ಞಾನ ವಿಕಲ್ಪೈಃ ಸಂಕೀರ್ಣಾ ಸವಿಕರ್ತಾ ಸಮಾಪತ್ತಿಃ ಸ್ಮೃತಿ ಪರಿಶುದ್ಧೋ ಸ್ವರೂಪಶೂನ್ಯೇವಾರ್ಥ ಮಾತ್ರಾ ನಿರ್ಭಾಸ ನಿರ್ವಿತರ್ಕ ಏತೈವ ಸವಿಚಾರಾ ನಿರ್ವಿಚಾರಾ ಚ ಸೂಕ್ಷ್ಮ ವಿಷಯಾ ವ್ಯಾಖ್ಯಾತಾ ಸೂಕ್ಷ್ಮ ವಿಷಯತ್ವಂ ಚಾಲಿಂಗಪರ್ಯಸಮಾನಾಂ ತಯೇವ ಸಬೀಜಃ ಸಮಾಧಿಃ ನಿರ್ವಿಚಾರ ವೈಶಾರದ್ಯೇ ಆಧ್ಯಾತ್ಮ ಪ್ರಸಾದಃ ಋತಂಬರಾ ತತ್ರ ಪ್ರಜ್ಞಾ ಋತಾನುಮಾನ ಪ್ರಜ್ಞಾಭ್ಯಾಂ ಅನ್ಯ ವಿಷಯ ವಿಶೇಷಾರ್ಥತ್ವಾತ್ ತಜ್ಜಃ ಸಂಸ್ಕಾರೋನ್ಯ ಸಂಸ್ಕಾರಾ ಪ್ರತಿಬಂಧಿ ತಸ್ಯಾಪಿ ನಿರೋಧೆ ಸರ್ವನಿರೋಧಾನ್ನಿರ್ಬೀಜಃ ಸಮಾಧಿಃ. ನಿನ್ನೆಯ ಚರ್ಚಾ ಸಂದರ್ಭದಲ್ಲಿ ಕ್ಷೀಣವೃತ್ತೇ ಅಭಿಜಾತಸ್ಯೈವ ಮಣೇಃ ಗ್ರಹೀತೃಗ್ರಹಣಗ್ರಾಹ್ಯೇಷು ತತ್ಸ್ಥ ತದಂಜನತಾ ಸಮಾಪತ್ತಿಃ ಅಂತೇಳಿ 41ನೇ ಸೂತ್ರದ ಚರ್ಚೆ ಮಾಡಿದ್ವಿ.
ಇನ್ನು 42ನೇ ಸೂತ್ರದಲ್ಲಿ ತತ್ರ ಶಬ್ದಾರ್ಥ ಜ್ಞಾನ ವಿಕಲ್ಪೈ ಸಂಕೀರ್ಣ ಸವಿತರ್ಕ ಸಮಾಪತ್ತಿ. ಇದಕ್ಕೆ ಭಾಷ್ಯ ಪಂಕ್ತಿ ಒಂದ್ಸಲ ಓದ್ತೀರಾ ಸರ್? 42ನೇ ಸೂತ್ರ. तत्र शब्दार्थ ज्ञान विकल्पैः संकीर्णा सवितर्का समापत्तिः. तद्यथा गौरिति शब्दो गौरित्यर्थो गौरिति ज्ञानम् इत्यविभागेन विभक्तानामपि ग्रहणं दृष्टं विभज्यमानाश्चान्ये शब्दधर्म अन्येऽर्थधर्म अन्ये ज्ञानधर्म अन्ये अर्थधर्म अन्ये ज्ञानधर्म इत्येतेषां विभक्तः पन्थाः. तत्र समापन्नस्य योगिनो यो गवाद्यर्थः समाधिप्रज्ञायां समारूढः स च शब्दार्थाज्ञान विकल्पान् विद्ध उपावर्तते. सा संकीर्णा समापत्तिः सवितर्क इत्युच्यते. ಈ ಸೂತ್ರದಲ್ಲಿ ಸಂಕೀರ್ಣ ಸವಿತರ್ಕ ಸಮಾಪತ್ತಿ, ಸವಿತರ್ಕ ಸಮಾಪತ್ತಿ ಅನ್ನೋ ಶಬ್ದಕ್ಕೆ ಒಂದೇ ಶಬ್ದದಲ್ಲಿ ಅರ್ಥ ಹೇಳುವುದಂದ್ರೆ ಸಮಾಧಿ ಅಂತ ಅರ್ಥ. ಈ ಸಂಕೀರ್ಣ ಸವಿತರ್ಕ ಸಮಾಪತ್ತಿ, ಸವಿತರ್ಕ ಮತ್ತು ನಿರ್ವಿತರ್ಕ, ಹಾಗೆಯೇ ಸವಿಚಾರ ಮತ್ತು ನಿರ್ವಿಚಾರ ಅಂತ ಹೇಳಿ ಸಮಾಧಿಯ 4 ಅಂಶಗಳನ್ನ ಈ ಭಾಗದಲ್ಲಿ ಇಲ್ಲಿಂದ ಮುಂದೆ ಹೇಳಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಈ ಸೂತ್ರ ಪ್ರವೇಶಕ್ಕೆ ಮುಂಚೆ ಒಂದು ವಿಷಯವನ್ನ ನಾವು ತಿಳಿದುಕೊಳ್ಬೇಕು. ತ್ರಿಪುಟಿಯ ವಿಚಾರವಾಗಿ ಹಿಂದಿನ ನಾವು ಚರ್ಚೆ ಮಾಡಿದ್ವಿ. ತ್ರಿಪುಟಿಯಲ್ಲಿ ಶಬ್ದ, ಅರ್ಥ ಮತ್ತು ಜ್ಞಾನ, ಗ್ರಹೀತೃ, ಗ್ರಹಣ ಮತ್ತು ಗ್ರಾಹ್ಯ. ಕರೆಕ್ಟ್. ಶಬ್ದ, ಈಗ ಇಲ್ಲಿ ಕೊಟ್ಟಿರುವಂತಹ ಉದಾಹರಣೆಯಲ್ಲಿ ಗೋ ಶಬ್ದ, ಗೋ ಎಂಬಂತಹ ಅರ್ಥ, ಅರ್ಥ ಅನ್ನೋ ಶಬ್ದಕ್ಕೆ ಗೋವು ಆಕಾರ ಏನಿದೆ ಆ ಗೋವಿನ ಆಕಾರ, ಹಾಗೆಯೇ ಅದರ ಜ್ಞಾನ ಗೌಹು ಇತಿ ಜ್ಞಾನ. ಇದು ಮೂರು ಕೂಡ ಭಿನ್ನ ಭಿನ್ನವೇ ಆಗಿದ್ರು ನಾವು ವ್ಯವಹಾರದಲ್ಲಿ ಆ ಮೂರನ್ನು ಒಂದಾಗಿ ಸೇರಿಸಿಕೊಂಡು ವ್ಯವಹಾರ ಮಾಡ್ತೇವೆ. ಅಂದ್ರೆ ತ್ರಿಪುಟಿಯಲ್ಲಿ ಶಬ್ದ, ಅರ್ಥ ಮತ್ತು ಜ್ಞಾನ ಎಂಬಂತಹ ಈ ಮೂರನ್ನು ನಾವು ಒಳಗೊಂಡಂತೆ ವ್ಯವಹರಿಸ್ತೇವೆ. ಗೌಹು ಅಂದ್ರೆ ಗೋ ಶಬ್ದ ಅಂತನೂ ಅರ್ಥ ಮಾಡ್ತೇವೆ, ಗೋವು ಅಂತನೂ ಅರ್ಥ ಮಾಡ್ತೇವೆ, ಗೋವಿನ ಜ್ಞಾನ ಎಂಬನ್ನು ಅರ್ಥ ಮಾಡ್ತೇವೆ. ಈ ಮೂರನ್ನು ಸೇರಿಸಿಕೊಂಡು ನಾವು ವ್ಯವಹಾರ ಮಾಡ್ತೇವೆ. ಅದೇ ರೀತಿ ಇಲ್ಲೂ ಕೂಡ ಸವಿತರ್ಕ ಸಮಾಧಿಯಲ್ಲಿ ಎಲ್ಲವೂ ಮಿಶ್ರಣವಾಗಿರ್ತದೆ. ಶಬ್ದಾರ್ಥ ಜ್ಞಾನಗಳು ಮಿಶ್ರಿತವಾಗಿದ್ರೆ ಅದನ್ನ ಸವಿತರ್ಕ ಸಮಾಪತ್ತಿ ಅಥವಾ ಸಮಾಧಿ ಎಂಬುದಾಗಿ ಕರೀತಾರೆ. ಶಬ್ದಾರ್ಥ ಜ್ಞಾನಗಳು ಮಿಶ್ರಣವಾಗದೇ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ನಿರ್ವಿತರ್ಕ ಸಮಾಧಿ ಎಂಬುದಾಗಿ ಕರೀತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆಯನ್ನು ಇಲ್ಲಿ ಈ ಸೂತ್ರದಲ್ಲಿ ಕೊಟ್ಟಿದ್ದಾರೆ. ವಿತರ್ಕ, ಸವಿತರ್ಕ, ನಿರ್ವಿತರ್ಕ. ವಿತರ್ಕ ಅನ್ನೋ ಶಬ್ದಕ್ಕೆ ಅಧ್ಯಾರೋಪ ಅನ್ನುವಂತಹ ಅರ್ಥ. ಅಧ್ಯಾರೋಪ ಅಂದ್ರೆ ಹಗ್ಗದಲ್ಲಿ ಹಾವು ಅನ್ನುವಂತೆ ನಾವು ಭ್ರಮೆ ಪಡ್ತೇವಲ್ಲ, ಆ ರೀತಿ ಅಧ್ಯಾರೋಪ ಮಾಡುವುದನ್ನ ವಿತರ್ಕ ಎಂಬುದಾಗಿ ಕರೆದಿದ್ದಾರೆ. ಎಲ್ಲಿಯವರೆಗೆ ವಿತರ್ಕ ಇರುತ್ತದೋ ಅದನ್ನ ಸವಿತರ್ಕ ಸಮಾಧಿ ಎಂಬುದಾಗಿ ಕರೀತಾರೆ. ಈ ಅಧ್ಯಾರೋಪ ಇಲ್ಲದಂತೆ ಪುರುಷ ಬೇರೆ ಪ್ರಕೃತಿ ಬೇರೆ ಎಂಬಂತಹ ಭಿನ್ನಜ್ಞಾನ ಉಂಟಾದಾಗ ಅದು ನಿರ್ವಿತರ್ಕ ಸಮಾಧಿ ಆಗ್ತದೆ. ಇಲ್ಲಿ ನಮಗೆ ಪಂಕ್ತಿಶಃ ಅರ್ಥವನ್ನ ನೋಡೋಣ. ಈಗ ತತ್ರ ಶಬ್ದಾರ್ಥ ಜ್ಞಾನ ವಿಕಲ್ಪೈ ಸಂಕೀರ್ಣ ಸವಿತರ್ಕ ಸಮಾಪತ್ತಿ. ತದ್ಯಥಾ, ಯಥಾ ಅಂತ ಹೇಳಿ ಸಾಕ್ಷಾತ್ ದೃಷ್ಟಾಂತಕ್ಕೆ ದೃಷ್ಟಾಂತದ ಮೂಲಕವೇ ವಿಷಯ ಪ್ರಸ್ತುತಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಗೌರಿತಿ ಶಬ್ದ, ಗೌರಿತ್ಯರ್ಥ, ಗೌರಿತಿ ಜ್ಞಾನಂ ಇತಿ
ಅವಿಭಾಗೇನ ವಿಭಕ್ತಾನಾಮಪಿ ಗ್ರಹಣಂ ದೃಷ್ಟಂ. ವಿಭಕ್ತಾನಾಂ ಅವಿಭಾಗೇನ ಗ್ರಹಣಂ ದೃಷ್ಟಂ. ಈ ಮೂರು ಬೇರೆ ಬೇರೆನೆ. ಗೌಹು ಅನ್ನುವಂತಹ ಶಬ್ದ ಏನಿದೆ, ಗಕಾರೋತ್ತರ ಔಕಾರೋತ್ತರ ವಿಸರ್ಗ, ಈ ಗೌಹು ಅನ್ನುವಂತಹ ಶಬ್ದವು ಬೇರೆ. ಹಾಗೆಯೇ ಗೋವು ಈ ಪ್ರಾಣಿಯು ಬೇರೆ. ಹಾಗೆ ಗೌಹು ಎಂಬಂತಹ ಜ್ಞಾನ, ನಮ್ಮ ಬುದ್ಧಿವೃತ್ತಿ ಏನು ಉಂಟಾಗ್ತದೋ ಆ ಬುದ್ಧಿವೃತ್ತಿಯು ಬೇರೆ. ಈ ಮೂರು ಕೂಡ ಬೇರೆ ಬೇರೆಯಾದಂತಹ ವಿಷಯಗಳೇ. ಆದರೂ ತದ್ಯಥಾ ಗೌಹು ಇತಿ ಶಬ್ದಃ, ಗೌಹು ಇತಿ ಅರ್ಥಃ, ಗೌಹು ಇತಿ ಜ್ಞಾನಂ ಇತಿ ಅವಿಭಾಗೇನ ವಿಭಕ್ತಾನಾಂ ಅಪಿ ಗ್ರಹಣಂ ದೃಷ್ಟಂ. ಅವಿಭಾಗೇನ ವಿಭಕ್ತಾನಾಂ ಗ್ರಹಣಂ. ಇವು ಬೇರೆ ಬೇರೆ ಆಗಿದ್ರು, ಪೃಥಕ್ ಪೃಥಕ್ ಆಗಿದ್ರು ಕೂಡ ಅವಿಭಾಗೇನ ಗ್ರಹಣಂ ದೃಷ್ಟಂ. ಅದನ್ನ ನಾವು ವಿಭಾಗ ಮಾಡದೆಯೇ ವ್ಯವಹರಿಸ್ತಾ ಇದ್ದೇವೆ. ಗೌಹು ಅನ್ನುವ ಶಬ್ದಕ್ಕೆ ನಾವು ಗಕಾರೋತ್ತರ ಉಕಾರೋತ್ತರ ವಿಸರ್ಗವನ್ನು ಹೇಳ್ತೇವೆ. ಹಾಗೆಯೇ ಪ್ರಾಣಿ ವಿಶೇಷವನ್ನು ಗೌಹು ಶಬ್ದದಿಂದ ಹೇಳ್ತೇವೆ. ನಮ್ಮ ಬುದ್ಧಿವೃತ್ತಿ ಅಥವಾ ಜ್ಞಾನದ ಆಕಾರ ಅಂತ ಏನ್ ಕರಿತೇವೆ, ಈ ಜ್ಞಾನದ ಆಕಾರವನ್ನು ನಾವು ಗೌಹು ಶಬ್ದದಿಂದಲೇ ವ್ಯವಹರಿಸ್ತೇವೆ. ಅಂದ್ರೆ ಈ ಮೂರನ್ನು ಪರಸ್ಪರ ನಾವು ಅಧ್ಯಾರೋಪ ಮಾಡಿಕೊಂಡೇ ವ್ಯವಹರಿಸ್ತಾ ಇರ್ತೇವೆ. ಸ ವಿತರ್ಕ, ವಿತರ್ಕ ಸಹಿತ ಸಮಾಧಿ. ವಿತರ್ಕ ಅನ್ನೋ ಶಬ್ದಕ್ಕೆ ಅಧ್ಯಾರೋಪ ಅಂತ ಹೇಳಿ ನಾವು ಅರ್ಥೈಸ್ಕೊಂಡ್ರೆ ಈ ಎರಡೂ ಭಾಗ ಅಂದ್ರೆ ಸವಿತರ್ಕ ಸಮಾಧಿ ಮತ್ತು ನಿರ್ವಿತರ್ಕ ಸಮಾಧಿ ಎರಡೂ ಸ್ಪಷ್ಟ ಆಗ್ತದೆ. ವಿಭಜ್ಯಮಾನಾಶ್ಚ ಅನ್ಯೇ ಶಬ್ದಧರ್ಮಾಃ, ಅನ್ಯೇ ಅರ್ಥಧರ್ಮಾಃ, ಅನ್ಯೇ ಜ್ಞಾನಧರ್ಮಾಃ ಇತ್ಯೇತೇಷಾಂ ವಿಭಕ್ತಪಂಥಾಃ. ಇನ್ನು ಈ ಮೂರನ್ನು ಯಥಾರ್ಥವಾಗಿ ನೋಡೋದಾದ್ರೆ ಮೂರು ಕೂಡ ಬೇರೆ ಬೇರೆ. ಶಬ್ದಧರ್ಮವೂ ಬೇರೆ, ಅರ್ಥಧರ್ಮವೂ ಬೇರೆ, ಹಾಗೆಯೇ ಜ್ಞಾನಧರ್ಮವೂ ಬೇರೆ. ಆದ್ರೆ ವ್ಯಾವಹಾರಿಕ ದೃಷ್ಟಿಯಿಂದ ನೋಡಿದ್ರೆ ಶಬ್ದಧರ್ಮವೂ ಅರ್ಥಧರ್ಮವೂ ಜ್ಞಾನಧರ್ಮವೂ ಒಂದೇ ಅಂತ ಹೇಳಿ ವ್ಯವಹರಿಸ್ತೇವೆ. ಗೌಹು ಅಂದ್ರೆ ಗೋವಿನ ಜ್ಞಾನ ಅಂತನೂ ವ್ಯವಹರಿಸ್ತೇವೆ, ಗೌ ಶಬ್ದವನ್ನು ವ್ಯವಹರಿಸ್ತೇವೆ, ಗೌ ಶಬ್ದ ಸೂಚಿತವಾದಂತಹ ಪ್ರಾಣಿ ವಿಶೇಷವನ್ನು ವ್ಯವಹರಿಸ್ತೇವೆ. ಹೀಗೆ ನೋಡಿ, ವಿಭಜ್ಯಮಾನಾಶ್ಚ ಅನ್ಯೇ ಶಬ್ದಧರ್ಮಾಃ, ಅನ್ಯೇ ಅರ್ಥಧರ್ಮಾಃ, ಅನ್ಯೇ ಜ್ಞಾನಧರ್ಮಾಃ ಇತ್ಯೇತೇಷಾಂ ವಿಭಕ್ತಪಂಥಾಃ. ನಾವು ವ್ಯಾವಹಾರಿಕ ದೃಷ್ಟಿಯಿಂದ ಒಂದನ್ನ ಶಬ್ದವನ್ನ ಅರ್ಥದಲ್ಲೂ, ಅರ್ಥವನ್ನ ಜ್ಞಾನದಲ್ಲೂ, ಜ್ಞಾನವನ್ನ ಶಬ್ದದಲ್ಲೂ, ಹೀಗೆ ಒಂದನ್ನ ಮತ್ತೊಂದರಲ್ಲಿ ಆರೋಪ ಮಾಡಿ ವ್ಯವಹಾರ ಮಾಡ್ತಾ ಇದ್ದೇವೆ. ಆದ್ರೆ ಅದನ್ನ ಯಥಾರ್ಥವಾಗಿ ವಿಭಾಗ ಮಾಡಿದಾಗ ಮೂರು ಕೂಡ ಬೇರೆ ಬೇರೆ ಅಂತ ಹೇಳಿ ಗೊತ್ತಾಗ್ತದೆ. ತತ್ರ ಸಮಾಪನ್ನಸ್ಯ ಯೋಗಿನಃ ಯಹ ಗವಾದ್ಯರ್ಥಃ ಸಮಾಧಿ ಪ್ರಜ್ಞಾಯಾಂ ಸಮಾರೂಢಃ ಸಚೇತ್ ಶಬ್ದಾರ್ಥ ಜ್ಞಾನ ವಿಕಲ್ಪ ಅನುವಿದ್ಧಃ ಉಪಾವರ್ತತೆ ಸಾ ಸಂಕೀರ್ಣ ಸವಿತರ್ಕ ಸಮಾಪತ್ತಿಃ ಇತ್ಯುಚ್ಯತೆ. ಇನ್ನು ತತ್ರ ಸಮಾಪನ್ನಸ್ಯ ಯೋಗಿನಃ, ಈ ರೀತಿ ಯಾರು ಯೋಗ ಸಾಧಕನು ಅಥವಾ ಯೋಗಿಯು ಸಮಾಧಿಯನ್ನು ಪಡೆದುಕೊಂಡಿರ್ತಾನೋ, ಯಹ ಗವಾದ್ಯರ್ಥಃ ಸಮಾಧಿ ಪ್ರಜ್ಞಾಯಾಂ ಸಮಾರೂಢಃ, ಹೀಗೆ ಸಮಾಧಿ ಪ್ರಜ್ಞೆಯನ್ನ ಹೊಂದಿರುವವನು, ಅಂದರೆ ಶಬ್ದಾರ್ಥ ಜ್ಞಾನ ಸಹಿತವಾದಂತಹ ಸಮಾಧಿ ಪ್ರಜ್ಞೆಯನ್ನು ಹೊಂದಿರುವವನು, ಸಹ ಚೇತ್ ಶಬ್ದಾರ್ಥ ಜ್ಞಾನ ವಿಕಲ್ಪ ಅನುವಿದ್ಧ ಉಪಾವರ್ತದೆ. ಅವನು ಈ ಮೂರನ್ನು, ಶಬ್ದ ಅರ್ಥ ಮತ್ತು ಜ್ಞಾನ, ಈ ಮೂರನ್ನು ವಿಕಲ್ಪದೊಂದಿಗೆ ಸೇರಿಸಿಕೊಂಡು, ಅಂದ್ರೆ ಒಂದನ್ನ ಮತ್ತೊಂದರಲ್ಲಿ ಆರೋಪ ಮಾಡಿಕೊಂಡೇ ಅವನ ಸಮಾಧಿ ಅವಸ್ಥೆ ಪ್ರಾಪ್ತವಾಗಿರ್ತದೆ. ಸಾ ಸಂಕೀರ್ಣ ಸವಿತರ್ಕ ಸಮಾಪತ್ತಿ ಇತ್ಯುಚ್ಯತೆ. ಅಂದರೆ ಅವನಿಗೆ ಸಮಾಧಿಯ ಅವಸ್ಥೆಯಲ್ಲಿ ಶಬ್ದಾರ್ಥ ಜ್ಞಾನವೆಲ್ಲವೂ ಕೂಡ ಒಂದೇ ಎಂಬ ಭಾವನೆ ಅವನಲ್ಲಿ ಇರ್ತದೆ. ಒಂದನ್ನ ಮತ್ತೊಂದರಲ್ಲಿ ಅಧ್ಯಾರೋಪ ಮಾಡಿಕೊಂಡೇ ವ್ಯವಹರಿಸ್ತಾ ಇರ್ತಾನೆ. ಆದ್ದರಿಂದ ಅವನ್ನ ಸಂಕೀರ್ಣ ಸವಿತರ್ಕ ಸಮಾಪತ್ತಿ ಅಂತ ಹೇಳಿ ಆ ಸ್ಥಿತಿಯನ್ನ ಕರೆದಿದ್ದಾರೆ. ಈ ಸೂತ್ರದಲ್ಲಿ
ವಿಶೇಷವಾದಂತಹ ಅಂಶ ಅಂದ್ರೆ ಹಿಂದೆಯೇ ಈ ಸೂತ್ರದ ಆ ಉಲ್ಲೇಖವನ್ನ ಸಾರ ರೂಪದಲ್ಲಿ ಮಾಡಿರ್ತಾರೆ. ಅದನ್ನ ಈಗ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. 4 ವಿಧವಾದಂತಹ ಸಮಾಧಿ: ವಿತರ್ಕ ವಿಚಾರ ಆನಂದ ಸ್ಥಿತಾರೂಪಾನುಗಮಾತ್ ಸಂಪ್ರಜ್ಞಾತಃ ಅಂತೇಳಿ ಹಿಂದೆ ಹೇಳಿದ್ರು. ಈಗ ಸಂಪ್ರಜ್ಞಾತ ಸಮಾಧಿ 4 ವಿಧ: ವಿತರ್ಕ, ವಿಚಾರ, ಸವಿತರ್ಕ, ಸವಿಚಾರ, ಸಾನಂದ ಮತ್ತು ಸಾಸ್ಮಿತ ಅಂತ ಹೇಳಿ ಹಿಂದೆ ಇದ್ರ ಬಗ್ಗೆ 4 ಪ್ರಭೇದಗಳು 4 ಮಾತ್ರ ಹೇಳಿದ್ರು. ಈಗ ಅದರಲ್ಲಿ ಸವಿತರ್ಕ ಮತ್ತು ನಿರ್ವಿತರ್ಕ, ಹಾಗೆ ಸವಿಚಾರ ಮತ್ತು ನಿರ್ವಿಚಾರ ಅಂತ ಹೇಳಿ ಉಪವಿಭಾಗಗಳನ್ನು ಹೇಳ್ತಾ ಇದ್ದಾರೆ. ಈ ಸೂತ್ರವು ಸವಿತರ್ಕ ಸಮಾಧಿಯ ಸ್ವರೂಪವನ್ನು ಹೇಳ್ತದೆ. ಮುಂದಿನ ಸೂತ್ರವು ನಿರ್ವಿತರ್ಕ ಸಮಾಧಿಯ ಸ್ವರೂಪವನ್ನು ಹೇಳ್ತದೆ. ಸೊ ಇಲ್ಲಿ ವಿತರ್ಕ ಅನ್ನೋ ಶಬ್ದ ಅದೇ ಕೀ, ಅದು ಪ್ರಮುಖವಾದಂತಹ ಶಬ್ದ. ವಿತರ್ಕ ಎಂದರೆ ಅಧ್ಯಾರೋಪ, ಅಥವಾ ಒಂದು ವಸ್ತುವನ್ನ, ಒಂದು ವಿಷಯವನ್ನ ಮತ್ತೊಂದು ವಿಷಯದಲ್ಲಿ ಆರೋಪಣೆ ಮಾಡಿ ತಿಳಿದುಕೊಳ್ಳುವಂಥದ್ದು. ಅಂದ್ರೆ ಉದಾಹರಣೆಗೆ ಅದೇ ರಜ್ಜು. ರಜ್ಜೌ ಸತ್ವಭ್ರಾಂತಿ, ಶುಕ್ತೌ ರಜತ ಭ್ರಾಂತಿ. ಶುಕ್ತಿ ಕಪ್ಪೆ ಚಿಪ್ಪು, ಕಪ್ಪೆ ಚಿಪ್ಪಿನಲ್ಲಿ ಇದು ಬೆಳ್ಳಿ ಅಂತ ಹೇಳಿ ಪರಿಭಾವಿಸುವಂಥದ್ದು. ಇವೆಲ್ಲವೂ ಕೂಡ ಅಧ್ಯಾರೋಪ ಅಪವಾದ ನ್ಯಾಯದಲ್ಲಿ ಅಥವಾ ಅಧ್ಯಾರೋಪದ ವಿಚಾರವಾಗಿ ಉದಾಹರಣೆಗಳು. ಈ ಎಲ್ಲದರಲ್ಲೂ ಮೂಲ ಅರ್ಥ ನಮಗೆ ಗ್ರಹಣೆ ಆಗುವುದಿಲ್ಲ, ಅಷ್ಟು ಮಾತ್ರ. ಒಂದನ್ನ ಇನ್ನೊಂದರಲ್ಲಿ ಆರೋಪ ಮಾಡಿ ವ್ಯವಹಾರ ಮಾಡ್ತೇವೆ ಅನ್ನೋದು ಸಾಮಾನ್ಯ ಧರ್ಮ. ಈಗ ಶಬ್ದವನ್ನ ಅರ್ಥದಲ್ಲೂ, ಅರ್ಥವನ್ನ ಜ್ಞಾನದಲ್ಲೂ, ಜ್ಞಾನವನ್ನ ಅರ್ಥದಲ್ಲೂ, ಈ ರೀತಿ ಮೂರನ್ನು ಸೇರಿಸಿಕೊಂಡೇ ವ್ಯವಹಾರ ಮಾಡ್ತಾ ಇರ್ತದೆ. ಈಗ ಗಾಮ್ ಆನಯ ಉದಾಹರಣೆ ತಗೋ. ಗಾಮ್ ಆನಯ ಅಂದ್ರೆ ಆಗ ನಾವು ಅರ್ಥದಲ್ಲಿ ಗೋ ಶಬ್ದವನ್ನ ಪ್ರಯೋಗ ಮಾಡ್ತೇವೆ. ಗೌವನ್ನ ತೆಗೆದುಕೊಂಡು ಬಾ. ಗಾಮ್ ಉಚ್ಚಾರಯ, ಗೌ ಶಬ್ದವನ್ನು ಉಚ್ಚರಿಸು ಅಂತ ಹೇಳಿದಾಗ ನಾವು ಶಬ್ದದಲ್ಲಿ ಗೌ ಶಬ್ದವನ್ನ ಪ್ರಯೋಗ ಮಾಡ್ತಾ ಇದ್ದೇವೆ. ಹಾಗೆಯೇ ಭವಾನ್ ಗಾಮ್ ಜಾನಾತಿ ವಾ, ನಿನಗೆ ಹಸುವಿನ ಜ್ಞಾನ ಇದೆಯಾ ಅಂತ ಕೇಳಿದಾಗ ಜ್ಞಾನದಲ್ಲಿ ನಾವು ಗೌ ಶಬ್ದವನ್ನ ಸೇರಿಸಿ ವ್ಯವಹಾರ ಮಾಡ್ತೇವೆ. ಸೊ ಇದು ಮೂರು ಕೂಡ ಲೌಕಿಕ ವ್ಯವಹಾರದಲ್ಲಿ ಸೇರಿಕೊಂಡೇ ಇರ್ತದೆ, ಅದು ಅವಿಭಕ್ತವಾಗಿರ್ತದೆ. ಅಂದ್ರೆ ಗೋ ಗೌ ಗೋ ಅಂತಂದ್ರೆ ತಕ್ಷಣ ಮೂರು ಕಲ್ಪನೆ ಬರುತ್ತೆ ತಕ್ಷಣ ಮನಸ್ಸಿಗೆ. ಮೂರನ್ನು ಸೇರಿಸಿ ನಾವು ಗೌ ಶಬ್ದ, ಗೌ ಅರ್ಥ ಮತ್ತು ಗೌ ಜ್ಞಾನ ಮೂರನ್ನು ಸೇರಿಸ್ಕೊಂಡೇ ನಾವು ವ್ಯವಹರಿಸ್ತಾ ಇರ್ತೇವೆ. ಗೌಹು ಅಥವಾ ಗೋ ಅಂತಂದ್ರೆ ತಕ್ಷಣ ನಮಗೆ ಯಾವ್ದೋ ಒಂದು ಕಲ್ಪನೆ ಮಾತ್ರ ಬರಲ್ಲ, ಬರೀ ಅದರ ನಾಮ ಅಥವಾ ಅದರದ್ದು ಆಕಾರ ಅಥವಾ ಅದ್ರ ಇದು ಬರಲ್ಲ, ಎಲ್ಲವೂ ಕೂಡಿಸಿ ಬರ್ತದೆ. ವಸ್ತುತಃ ಮೂರು ಬೇರೆನೆ, ಅದೇ ಗೌ ಅಂದ್ರೆ ನೋಡಿದ್ರೆ ಗೌ ಶಬ್ದವೂ ಬೇರೆ, ಗೌ ಎಂಬ ವಿಷಯವೂ ಬೇರೆ, ಪ್ರಾಣಿ ವಿಶೇಷವೂ ಬೇರೆ, ಮತ್ತು ಗೌ ಎಂಬ ನಮ್ಮ ಜ್ಞಾನ ಇದೆಯೋ ಅದು ಬೇರೆ. ಆದ್ರೆ ವ್ಯವಹಾರ ಹೇಗಿದೆ? ಯಥಾರ್ಥವಾಗಿ ನೋಡಿದಾಗ ಬೇರೆ ಇದ್ದು ಕೂಡ ವ್ಯವಹಾರ ಒಟ್ಟಿಗೆ ಇದೆ. ಅದೇ ತರನೇ ಇಲ್ಲೂ ಕೂಡ ಈ ಸಂಕೀರ್ಣ ಸವಿತರ್ಕ ಸಮಾಪತ್ತಿಯಲ್ಲಿ ಶಬ್ದ, ಅರ್ಥ, ಜ್ಞಾನ ಈ ಮೂರೂ ವಿಕಲ್ಪಗಳನ್ನ ಸೇರಿಸಿಕೊಂಡು ಅವನು ಸಮಾಧಿಯನ್ನ ಅನುಭವಿಸ್ತಾ ಇರ್ತಾನೆ. ಅಂದರೆ ಅವನಿಗೆ ಇನ್ನು ವಿವಿಕ್ತ ಜ್ಞಾನ, ವಿವೇಕ ಜ್ಞಾನ ಉಂಟಾಗಿಲ್ಲ. ನಮಗೆ ಕೈವಲ್ಯದ ಸ್ವರೂಪ ಯೋಗಶಾಸ್ತ್ರದ ಅಥವಾ ಯೋಗ ಸಿದ್ಧಾಂತದ ಪ್ರಕಾರ, ಯೋಗ ದರ್ಶನದಲ್ಲಿ ಕೈವಲ್ಯ ಹೇಗೆ ಅಂದ್ರೆ ಪ್ರಕೃತಿ ಬೇರೆ, ಪುರುಷ ಬೇರೆ ಅಂತ ತಿಳ್ಕೊಳ್ಳೋದೇ ಕೈವಲ್ಯ ಅಷ್ಟೇ. ತುಂಬಾ ಸರಳ. ಪ್ರಕೃತಿ ಬೇರೆ, ಜಡ, ಪುರುಷ ಚೈತನ್ಯ, ಇವಿಷ್ಟು ತಿಳ್ಕೊಂಡು ಬಿಟ್ರೆ ಮುಗಿದೋಯ್ತು. ಆದ್ರೆ ಇವೆರಡನ್ನು ಸೇರಿಸಿಕೊಂಡೇ ನಾವು ವ್ಯವಹರಿಸ್ತಾ ಇದ್ದೇವೆ. ಇಲ್ಲಿ ಸಂಕೀರ್ಣ ಸವಿತರ್ಕ ಸಮಾಪತ್ತಿಯಲ್ಲಿ ಈ ರೀತಿ ಅನ್ಯೋನ್ಯವಾದಂತಹ ಧರ್ಮಗಳನ್ನ ಪರಸ್ಪರ ಆರೋಪ ಮಾಡಿಕೊಂಡು ವ್ಯವಹರಿಸ್ತಾ ಇರ್ತಾರೆ.
ಶಬ್ದ ಧರ್ಮವನ್ನ ಜ್ಞಾನ ಧರ್ಮದಲ್ಲೂ, ಜ್ಞಾನ ಧರ್ಮವನ್ನ ಅರ್ಥ ಧರ್ಮದಲ್ಲೂ, ಅರ್ಥ ಧರ್ಮವನ್ನ ಶಬ್ದ ಧರ್ಮದಲ್ಲೂ ಹೀಗೆ ಪರಸ್ಪರ ಮಿಶ್ರಣ ಮಾಡಿಕೊಂಡು ವ್ಯವಹರಿಸುವುದರಿಂದ ಇದನ್ನ ಸಂಕೀರ್ಣ ಸವಿತರ್ಕ ಸಮಾಪತ್ತಿ ಅಂತ ಕರೆದಿದ್ದಾರೆ. ಸವಿತರ್ಕ ನಾಮ ಅಧ್ಯಾರೋಪ ಸಹಿತ ಸಮಾಪತ್ತಿ. ಅವನಿಗೆ ಪೂರ್ಣ ಜ್ಞಾನ ಉಂಟಾಗಲಿಲ್ಲ, ಅವನು ಇನ್ನು ಅಧ್ಯಾರೋಪವನ್ನೇ ಮಾಡಿಕೊಂಡು ತನ್ನ ವ್ಯವಹಾರವನ್ನು ಮಾಡ್ತಾ ಇದ್ದಾನೆ. ಅಂದ್ರೆ ಸಮಾಧಿ ಸ್ಥಿತಿಗೆ ಹೋಗಿದ್ದಾನಲ್ಲ ಅವನು. ಸಮಾಧಿಯಲ್ಲಿ ಇದು ಸಬೀಜ ಸಮಾಧಿ, ಇನ್ನು ಆಲಂಬನೆ ಇದೆ. ಬೀಜ ಅಂದ್ರೆ ಆಲಂಬನೆ. ಅವನು ಇನ್ನು ಆಲಂಬನೆಯನ್ನು ಇಟ್ಕೊಂಡೇ ಸಮಾಧಿ ಸ್ಥಿತಿಯಲ್ಲಿ ಪಡ್ಕೊಂಡಿದ್ದಾನೆ. ನಿರ್ಬೀಜ ಸಮಾಧಿಯು ಕೈವಲ್ಯ. ಸಬೀಜ ಸಮಾಧಿ ಅನ್ನುವಂಥದ್ದು ಸಮಾಧಿ ಅಂದ್ರೆ ಕೈವಲ್ಯ ಆಗೋದಿಲ್ಲ. ಅದು ಸಮಾಧಿ ಅನ್ನುವಂಥದ್ದು ಕೈವಲ್ಯ ಅಂತ ಆಗೋದಿಲ್ಲ. ಯಾಕೆಂದ್ರೆ ಅದರಲ್ಲಿ ಹಲವಾರು ವಿಧಿಗಳು. ಈಗ ನಿರ್ಬೀಜ ಸಮಾಧಿ, ಸಬೀಜ ಸಮಾಧಿ. ಸಬೀಜ ಸಮಾಧಿಲಿ ಇದ್ರೆ ಅದನ್ನ ಸಮಾಧಿ ಅಂತ ಹೇಳ್ತೀವಿ ಹೊರತು ಕೈವಲ್ಯ ಅಂತ ಹೇಳ್ಲಿಕ್ಕೆ ಬರಲ್ಲ ಅದು. ಹೌದಾ? ಹೌದು. ಸಬೀಜ ಸಮಾಧಿಯು ಕೈವಲ್ಯ ಅಲ್ಲ. ನಿರ್ಬೀಜ ಸಮಾಧಿಯನ್ನ ನಾವು ಕೈವಲ್ಯ ಸ್ಥಿತಿ ಅಂತ ಕರಿಬಹುದು. ನಿರ್ಬೀಜ ಸಮಾಧಿಯಲ್ಲಿ ಅವನು ಆಲಂಬನೆ ಇಲ್ಲದೆ ಕೈವಲ್ಯದ ಅನುಭೂತಿಯನ್ನ ಪಡಿತಾ ಇರ್ತಾನೆ. ಆದ್ರೆ ಕೈವಲ್ಯ ಸ್ಥಿತಿಯಲ್ಲಿ ಏನಾಗಿರ್ತದೆ, ಈ ಸಂಸಾರ ಚಕ್ರದ ಅಥವಾ ಕರ್ಮಾಶಯದ ಅನುಭೂತಿ ಇರುವುದಿಲ್ಲ ಕೈವಲ್ಯದಲ್ಲಿ. ನಿರ್ಬೀಜ ಸಮಾಧಿಯಲ್ಲಿ ಅವನು ಇನ್ನು ಸಂಸಾರದಲ್ಲಿಯೇ ಇರ್ತಾನೆ, ಇದೇ ಲೋಕದಲ್ಲಿಯೇ ಇರ್ತಾನೆ. ಸಾಧಕನಾದಂಥವನು ಅವನಿಗೆ ಪೂರ್ವ ಕರ್ಮ ಸುಕೃತ ಅಥವಾ ಪೂರ್ವ ಕರ್ಮ ಏನು ಅನುಭವಿಸ್ಬೇಕೋ ಅದನ್ನು ಅನುಭವಿಸ್ತಾ ಇರ್ತಾನೆ. ಇಷ್ಟು ಮಾತ್ರ ವ್ಯತ್ಯಾಸ. ಆದ್ರೆ ಜ್ಞಾನದ ಹಂತದಲ್ಲಿ ಕೈವಲ್ಯವೂ ಮತ್ತು ನಿರ್ಬೀಜ ಸಮಾಧಿಯು ಒಂದೇ. ಯಾಕಂದ್ರೆ ಎರಡರಲ್ಲೂ ವೃತ್ತಿಗಳಿರುವುದಿಲ್ಲ. ವೃತ್ತಿ ಶೂನ್ಯಾವಸ್ಥೆಯನ್ನ ಎರಡರಲ್ಲೂ ಪಡ್ಕೊಳ್ತಾ ಇರ್ತಾರೆ. ಕೈವಲ್ಯ ಸ್ಥಿತಿಯಲ್ಲೂ ಪಡ್ಕೊಳ್ತಾರೆ, ನಿರ್ಬೀಜ ಸಮಾಧಿ ಸ್ಥಿತಿಯಲ್ಲೂ ಪಡ್ಕೊಳ್ತಾರೆ. ಆದ್ರೆ ನಿರ್ಬೀಜ ಸಮಾಧಿಯಲ್ಲಿ ಅವನಿಗೆ ಇನ್ನು ಸಂಸಾರದ ಬಂಧನ ಇರ್ಲಿಕ್ಕೆ ಸಾಧ್ಯತೆ ಇದೆ. ಸಂಸಾರ ಬಂಧನ ಕಳಿಸಿದ ಕೂಡಲೇ ಅವನು ಕೈವಲ್ಯವನ್ನ ಪಡಿತಾನೆ. ಇಷ್ಟು ಮಾತ್ರ ವ್ಯತ್ಯಾಸ. ಸರ್ ಯದಾ ಪುನಃ ಹೌದಾ? ಯದಾ ಪುನಃ ಶಬ್ದ ಸಂಕೇತ ಸ್ಮೃತಿ ಪರಿಶುದ್ಧೌ ಶ್ರುತಾ ಅನುಮಾನ ಜ್ಞಾನ ವಿಕಲ್ಪ ಶೂನ್ಯಾಯಾಂ ಸಮಾಧಿ ಪ್ರಜ್ಞಾಯಾಂ ಸ್ವರೂಪಮಾತ್ರೇಣಾಂ ಅವಸ್ಥಿತೋ ಅರ್ಥಃ ತತ್ಸ್ವರೂಪಾಕಾರ ಮಾತ್ರ ತಯೈವಾಚಿತ್ ಅವಚ್ಛಿದ್ಯತೆ. ಸಾ ಚ ನಿರ್ವಿತರ್ಕಾ ಸಮಾಪತ್ತಿಃ ತತ್ಪರಂ ಪ್ರತ್ಯಕ್ಷಂ ತಚ್ಚ ಶ್ರುತಾನುಮಾನಯೋರ್ಬೀಜಂ ತತಃ ಶ್ರುತಾನುಮಾನೇ ಪ್ರಭವತಃ ನ ಚ ಶ್ರುತಾನುಮಾನ ಜ್ಞಾನ ಸಹಭೂತಂ ತದ್ದರ್ಶನಂ. ತಸ್ಮಾತ್ ಅಸಂಕೀರ್ಣಂ ಪ್ರಮಾಣಾಂತರೇಣ ಯೋಗಿನೋ ನಿರ್ವಿತರ್ಕ ಸಮಾಧಿಜಂ ದರ್ಶನಮಿತಿ ನಿರ್ವಿತರ್ಕಾಯಾಃ ಸಮಾಪತ್ತೇರಸ್ಯಾಃ ಸೂತ್ರೇಣ ಲಕ್ಷಣಂ ದ್ಯೋತ್ಯತೆ. ಇಲ್ಲಿ ಯದಾ ಪುನಃ ಅನ್ನುವಂತಹ ಅಂಶದಿಂದ ಶಬ್ದ ಸಂಕೇತ ಸ್ಮೃತಿ ಪರಿಶುದ್ಧೋ ಶ್ರುತ ಅನುಮಾನ ಜ್ಞಾನ ವಿಕಲ್ಪ ಶೂನ್ಯಾಯಾಂ ಸಮಾಧಿ ಪ್ರಜ್ಞಾಯಾಂ ಸ್ವರೂಪ ಮಾತ್ರೇಣ ಅವಸ್ಥಿತಃ ಅರ್ಥಃ
ತತ್ ಸ್ವರೂಪಾಕಾರ ಮಾತ್ರತೆಯ ಏವ ಅವಚಿಷ್ಯತೆ. ಇನ್ನು ಶಬ್ದ ಸಂಕೇತ ಸ್ಮೃತಿ ಅಂದ್ರೇನು? ಈಗ ಉದಾಹರಣೆಗೆ ಗೌ ಶಬ್ದ ಇದೆ ಮತ್ತು ಗೌಹು ಅನ್ನುವಂತಹ ಪ್ರಾಣಿ ಇದೆ. ಪ್ರಾಣಿ ಮತ್ತೆ ಗೋ ಜ್ಞಾನ ಇದೆ. ಗೌಹು ಎಂಬಂತಹ ಜ್ಞಾನ ಇದೆ. ಲೋಕದಲ್ಲಿ ಈ ಶಬ್ದಕ್ಕೆ ಈ ಅರ್ಥ ಅನ್ನುವಂತಹ ಒಂದು ನಿಯಮವನ್ನ ಮಾಡಿಕೊಂಡಿದ್ದೇವೆ. ಈಗ ಗೌಹು ಅಂದ್ರೆ 4 ಕಾಲು ಈ ತರ ಕೊಂಬು ಆ ತರ ಇರ್ಬೇಕು ಅಂತ. ಅಲ್ಲಿ ಗೋವಿನ ಲಕ್ಷಣದಲ್ಲಿ ಸಾಸ್ನಾದಿ ಮತ್ತು ಗೌರ್ಲಕ್ಷಣ ಇರುವಂತದ್ದು ಗೌಹು. ಆದ್ರೆ ಈಗ ಜರ್ಸಿ ಗೌಗೆ ಶಾಸನ ಇರುವುದಿಲ್ಲ, ಅದರಿಂದ ಇದನ್ನ ಆದ್ರೂ ಗೋವೇ ಆದ್ರೂ ಗೌಹು ಅದು ಹೊಸ ತಳಿ ಗೌಹು ಅಂತ ಹೇಳ್ಬೇಕಾಗುತ್ತೆ. ಅಥವಾ ಗೌಹು ಅನ್ನುವಂತಹ ಶಬ್ದ ಅದರ ವ್ಯಾಖ್ಯಾನವನ್ನ ಲಕ್ಷಣವನ್ನ ಸ್ವಲ್ಪ ಪರಿಷ್ಕಾರ ಮಾಡ್ಬೇಕಾಗುತ್ತೆ. ಇಲ್ಲಿ ಶಬ್ದ ಸಂಕೇತ ಸ್ಮೃತಿ ಪರಿಶುದ್ಧವು. ಎಲ್ಲಿ ಶಬ್ದಕ್ಕೆ ಲೋಕದಲ್ಲಿ ಇದಕ್ಕೆ ಈಶ್ವರ ಸಂಕೇತ ಅಂತ ಹೇಳ್ತಾರೆ. ಈಶ್ವರ ಸಂಕೇತ ಅಂದ್ರೆ ಈ ಶಬ್ದಕ್ಕೆ ಈ ಅರ್ಥ ಅಂತ ಹೇಳಿ ನಾವು ಯಾವುದೇ ಒಂದೊಂದು ಭಾಷೆಯಲ್ಲಿ ನಿಯಮಗಳನ್ನ ಮಾಡಿಕೊಂಡು ಅದರಂತೆ ವ್ಯವಹರಿಸ್ತಾ ಹೋಗ್ತೇವೆ. ಕಾಲಕ್ರಮೇಣ ಈ ಶಬ್ದಗಳು ಹೊಸ ಅರ್ಥಗಳನ್ನು ಪಡ್ಕೊಳ್ತದೆ, ಕೆಲವೊಂದು ಅರ್ಥಗಳನ್ನ ಕಳ್ಕೊಳ್ತದೆ, ಕೆಲವೊಂದು ಶಬ್ದಗಳೇ ಇತಿಹಾಸದ ಪುಟಗಳನ್ನು ಸೇರ್ತದೆ ಅದರ ಪ್ರಯೋಗದ ಅಭಾವದಿಂದ. ಹೀಗಿರ್ಬೇಕಾದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಶಬ್ದ ಸಂಕೇತ ಸ್ಮೃತಿ. ಈಗ ಒಂದು ಶಬ್ದವನ್ನ ಹೇಳಿದ್ರೆ ಗೌಹು ಅಂತ ಹೇಳಿದ ತಕ್ಷಣ ಆ ಶಬ್ದದಿಂದ ಸಂಕೇತಿತವಾದಂತಹ ಸ್ಮೃತಿ. ಸ್ಮೃತಿ ಅಂದ್ರೆ ನಮ್ಮ ಅನುಭವಗಳ ಭಂಡಾರ. ಈಗ ಹಿಂದೆ ನಾನು ಗೌವನ್ನು ನೋಡಿದ್ದೇನೆ ಮತ್ತು ವ್ಯವಹಾರದಲ್ಲಿ ಅಲ್ಲಿ ನ್ಯಾಯಶಾಸ್ತ್ರದಲ್ಲಿ ತುಂಬಾ ಸುಂದರವಾಗಿ ಉದಾಹರಣೆ ಬರ್ತದೆ. ವೃದ್ಧನಾದಂತಹ ವ್ಯಕ್ತಿಯು ಗೌಹು ಅನ್ನುವಂತಹ ಶಬ್ದವನ್ನ ವ್ಯವಹರಿಸ್ತಾನೆ, ಗಾಮ್ ಆನಯ ಅಂತ ಹೇಳಿ ವ್ಯವಹರಿಸ್ತಾನೆ. ಆಗ ಆ ಸೂಚನೆಯನ್ನು ಪಡೆದಂತಹ ಮಧ್ಯಮ ವೃದ್ಧನು ಅಂದ್ರೆ ಪಿತೃ ಸಮಾನನಾದಂಥವನು ಅವನು ಶಾಸ್ತ್ರಾಧಿಮತ್ವ ಇರುವಂತಹ ಒಂದು ಪ್ರಾಣಿ ವಿಶೇಷವನ್ನು ತೆಗೆದುಕೊಂಡು ಬರ್ತಾನೆ. ಆಗ ಗೌ ಶಬ್ದಕ್ಕೂ ಮತ್ತು ಗೌ ಅರ್ಥಕ್ಕೂ ಸಂಬಂಧವನ್ನ ಶಿಶು ಕಲ್ಪಿಸ್ಲಿಕ್ಕೆ ಆರಂಭಿಸ್ತದೆ. ಈ ರೀತಿ ಶಬ್ದ ಮತ್ತು ಅರ್ಥಗಳ ಸಂಬಂಧವನ್ನ, ನಿಯತವಾದಂತಹ ಸಂಬಂಧವನ್ನ ಶಿಶು ಅಥವಾ ಆ ಭಾಷೆಯ ಕಲಿಯುವಂತಹ ಸಂದರ್ಭದಲ್ಲಿ ಆರಂಭದಲ್ಲಿ ನಾವು ಈ ರೀತಿಯ ಸಂಬಂಧಗಳನ್ನು ಜೋಡಿಸ್ತಾ ಬರ್ತೇವೆ. ಶಬ್ದಗಳಿಗೂ ಅರ್ಥಕ್ಕೂ ಇರುವಂತಹ ನಿಯತ ಸಂಬಂಧವನ್ನ ಅಧ್ಯಯನ ಮಾಡ್ತಾ ಅಥವಾ ತಿಳಿದುಕೊಳ್ತಾ ಬರ್ತೇವೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಯದಾ ಪುನಃ ಶಬ್ದ ಸಂಕೇತ ಸ್ಮೃತಿ ಪರಿಶುದ್ಧವು ಶ್ರುತ ಅನುಮಾನ ಜ್ಞಾನ ವಿಕಲ್ಪ ಶೂನ್ಯಾಯಾಮ್. ಈಗ ಶ್ರುತ ಅನುಮಾನ ಜ್ಞಾನ ವಿಕಲ್ಪ ಶೂನ್ಯಾಯಾಮ್, ಯಾವ ಶ್ರುತಿ ಆಗಲಿ ಅನುಮಾನ ಪ್ರಮಾಣವಾಗ್ಲಿ ಯಾವುದೂ ಇಲ್ಲದಂತಹ ಸಂದರ್ಭದಲ್ಲಿ ಶೂನ್ಯಾಯಾಮ್ ಸಮಾಧಿ ಪ್ರಜ್ಞಾಯಾಮ್, ಈ ಸಮಾಧಿ ಪ್ರಜ್ಞೆಯಲ್ಲಿ ಪ್ರತ್ಯಕ್ಷ ಅನುಮಾನ ಶಬ್ದ ಯಾವ ಪ್ರಮಾಣವೂ ಇರುವುದಿಲ್ಲ. ಆ ರೀತಿಯ ಒಂದು ಸ್ಥಿತಿ. ಅಂತಹ ಸಮಾಧಿ ಅವಸ್ಥೆಯಲ್ಲಿ ಸ್ವರೂಪ ಮಾತ್ರೇಣ ಅವಸ್ಥಿತ ಅರ್ಥ. ಇಲ್ಲಿ ಚಿತ್ತವು ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡು, ಚಿತ್ತ ಅಸ್ತಿತ್ವ ಕಳೆದುಕೊಂಡಿದೆ ಅನ್ನುವ ಸಂದರ್ಭದಲ್ಲಿ ವಸ್ತು ಮಾತ್ರ ಅವಭಾಸವಾಗ್ತಾ ಇರ್ತದೆ. ಆ ರೀತಿ ವಸ್ತು ಮಾತ್ರ ಅವಭಾಸವಾಗುವಂತಹ ಸ್ಥಿತಿ, ಇದನ್ನ ಸ್ವರೂಪ ಮಾತ್ರೇಣ ಅವಸ್ಥಿತ ಅರ್ಥ ತತ್ ಸ್ವರೂಪಾಕಾರ ಮಾತ್ರತೆಯ ಏವಾವಚ್ಛಿನ್ಯತೆ. ಆಗ ಚಿತ್ತ ಸಂಪೂರ್ಣ ಲಯವಾಗಿ ಧ್ಯೇಯ ವಸ್ತುವು ತನ್ನ ವ್ಯಾಪ್ತಿಯನ್ನ ಹೆಚ್ಚಿಸ್ಕೊಳ್ತಾರೆ. ಅಂದ್ರೆ ತಾನೇ ಧ್ಯೇಯ ವಸ್ತುವಾಗಿ ಪರಿಣಮಿಸ್ಕೊಳ್ತಾನೆ. ಜ್ಞಾತ ಧ್ಯೇಯ ವಸ್ತುವಾಗಿ ಪರಿಣಮಿಸ್ತಾನೆ. ಇದನ್ನ ಸಾಚ ನಿರ್ವಿತರ್ಕ ಸಮಾಪತ್ತಿ ತತ್ ಪರಂ ಪ್ರತ್ಯಕ್ಷಂ, ಇದನ್ನ ಪರಪ್ರತ್ಯಕ್ಷ ಎಂಬುದಾಗಿಯೂ ಕರೀತಾರೆ. ಅಂದ್ರೆ
ಅಂದ್ರೆ ಯೋಗಿಗಳಾದಂಥವರಿಗೆ ಈ ಪರಪ್ರತ್ಯಕ್ಷ ಜ್ಞಾನ ಉಂಟಾಗ್ತದೆ. ಅಂದ್ರೆ ಅವರು ಪ್ರತ್ಯಕ್ಷ, ಅನುಮಾನ, ಶಬ್ದ ಈ ಮೂರು ಪ್ರಮಾಣಗಳಿಗಿಂತ ಶ್ರೇಷ್ಠವಾದಂತಹ ಚಿತ್ತ ಲಯವನ್ನು ಅನುಭವಿಸಿದಂತಹ ವಸ್ತು ಮಾತ್ರ ಅವಬೋಧಕವಾಗಿರುವಂತಹ ಸ್ಥಿತಿಯನ್ನ ಅವರು ಪಡೆದುಕೊಳ್ತಾರೆ. ಅಂದ್ರೆ ಈಗ ಉದಾಹರಣೆಗೆ ಒಂದು ಜ್ಯೋತಿ ಇದೆ, ಜ್ಯೋತಿ ಅಂತ ಶಬ್ದ ಇದೆ, ಹಾಗೆಯೇ ಬೆಳಕು, ಆ ಬೆಳಕಿದೆ ಮತ್ತು ಬೆಳಕಿನ ಜ್ಞಾನ ಇದೆ. ಈ ಮೂರು ಕೂಡ ಪರಸ್ಪರ ಸಂಬದ್ಧವಾದಂತಹ ವಿಷಯ ಮತ್ತು ಪೃಥಕ್ ಪೃಥಕ್ ಇರುವಂತಹ ವಿಷಯಗಳು. ಈ ನಿರ್ವಿತರ್ಕ ಸಮಾಪತ್ತಿಯಲ್ಲಿ ಆಲಂಬನ ಇದೆ, ಜ್ಯೋತಿ ಅನ್ನುವಂತಹ ಆಲಂಬನೆ ಇದೆ, ಆದ್ರೆ ಜ್ಯೋತಿ ಅನ್ನುವಂತಹ ಶಬ್ದವಾಗ್ಲಿ ಜ್ಯೋತಿಯ ಸ್ಮರಣೆಯಾಗ್ಲಿ ಇರುವುದಿಲ್ಲ. ಕೇವಲ ಆ ಆಲಂಬನ ಮಾತ್ರ ಇರ್ತದೆ. ಸಾಧಕನು ಆ ಆಲಂಬನದಲ್ಲಿ ಸಂಪೂರ್ಣವಾಗಿ ತನ್ಮಯತೆಯನ್ನು ಪಡೆದಿರ್ತಾನೆ. ಇದು ನಿರ್ವಿತರ್ಕ ಸಮಾಧಿಯ ವೈಶಿಷ್ಟ್ಯ. ನೋಡಿ, ಸಾಚ ನಿರ್ವಿತರ್ಕ ಸಮಾಪತ್ತಿ ತತ್ ಪರಂ ಪ್ರತ್ಯಕ್ಷಂ. ಇದನ್ನ ಪರಪ್ರತ್ಯಕ್ಷ ಜ್ಞಾನ ಅಂತಾನು ಕರೆದಿದ್ದಾರೆ. ಪರ ಅಂದ್ರೆ ಇಲ್ಲಿ ಶ್ರೇಷ್ಠ ಅಂತ ಅರ್ಥ. ಶ್ರೇಷ್ಠವಾದಂತಹ ಪ್ರತ್ಯಕ್ಷ ಜ್ಞಾನದಲ್ಲಿ ಚಿತ್ತವು ಲಯವಾಗಿರ್ತದೆ. ಇದು ಪ್ರಮುಖವಾದಂತಹ ವಿಚಾರ. ಚಿತ್ತವು ಸಂಪೂರ್ಣವಾಗಿ ಲಯವಾಗಿರ್ತದೆ. ಕೇವಲ ಅರ್ಥ ಮಾತ್ರ ನಿರ್ಭಾಸ, ಅರ್ಥ ಮಾತ್ರ ನಮಗೆ ಅಂದ್ರೆ ಸಾಧಕನಿಗೆ ಪ್ರತ್ಯಕ್ಷವಾಗ್ತಾ ಇರುತ್ತೆ. ಅಂದ್ರೆ ಇಲ್ಲಿ ನಿರ್ವಿತರ್ಕದಲ್ಲಿ ಹಾ, ಅವ್ರಿಗೆ ಕೇವಲ ಅರ್ಥ ಮಾತ್ರ ಅಂದ್ರೆ ಶಬ್ದ ಮತ್ತೆ ಅದರದ ಜ್ಞಾನ ಇರೋದಿಲ್ವಾಗ? ಹಾ, ಶಬ್ದ ಮತ್ತು ಜ್ಞಾನ ಇವೆರಡೂ ಕೂಡ ಲಯವನ್ನು ಹೊಂದಿರ್ತದೆ. ಅಲ್ಲ, ಅದೇ ಲಯ ಹೊಂದಬೇಕು. ಈಗ ಜ್ಞಾನ ಒಂದು ಶಬ್ದ ಮತ್ತೆ ಅರ್ಥ ಲಯ ಹೊಂದಿ ಜ್ಞಾನವೂ ಇದ್ರೆ ಸಾಕಾಗ್ತದಲ್ಲ. ಇಲ್ಲಿ ಜ್ಞಾನ ಅನ್ನೋ ಶಬ್ದಕ್ಕೆ ಆ ವಸ್ತುವಿನ ಜ್ಞಾನ. ಉದಾಹರಣೆಗೆ ಜ್ಯೋತಿ ಅಂತ ಇಟ್ಕೋಣ. ಜ್ಯೋತಿ ಇದೆ, ಈಗ ಜ್ಯೋತಿ ಇದೆ, ಹಿಂದೆ ಅನುಭವಿಸಿರ್ತಾನೆ, ಹಿಂದೆ ನೋಡಿರ್ತಾನೆ. ಸಾಮಾನ್ಯವಾಗಿ ನಾವು ನಮ್ಮ ಸ್ಮೃತಿಯನ್ನೇ ಒಂದು ರೆಫರೆನ್ಸ್ ಪಾಯಿಂಟ್ ಇಟ್ಕೊಂಡು ವ್ಯವಹರಿಸ್ತಾ ಇರ್ತೇವೆ. ಹಿಂದೆ ನಾವು ಏನ್ ನೋಡಿರ್ತೇವೋ ಹೌದು, ಅದನ್ನೇ ಪುನಃ ಆ ಶಬ್ದದ ಶ್ರವಣವಾದ ಕೂಡಲೇ ನಮಗೆ ಸ್ಮೃತಿಯಿಂದ ಅದು ಜ್ಞಾನ ಬರ್ತದೆ. ಆದ್ರೆ ಇವನು ಈ ಸ್ಮೃತಿಯನ್ನ ಸಂಪೂರ್ಣವಾಗಿ ನಾಶ ಮಾಡ್ಕೊಂಡಿರ್ತಾನೆ ಅಂದ್ರೆ ಇವನಿಗೆ ಸ್ಮೃತಿಯ ಬಾಧೆ ಇರುವುದಿಲ್ಲ. ಅಂದ್ರೆ ಈಗ ಅವನಿಗೆ ಜ್ಯೋತಿ ಅಂತಂದ್ರೆ ಅದರ ಜ್ಞಾನದ ಅರಿವು ಇರಲ್ಲ, ಜ್ಞಾನ ಇರೋದಿಲ್ಲ. ಹಾ, ಹಿಂದೆ ಅವನು ಸ್ಮೃತಿ ಇರುವುದಿಲ್ಲ. ಅದೇ ಸ್ಮೃತಿ ಇರೋದಿಲ್ಲ. ಸ್ಮೃತಿನಲ್ಲೇ ಜ್ಞಾನ. ಜ್ಞಾನ ಅಂದ್ರೆ ಗೊತ್ತಿರೋದು ಅವನಿಗೆ, ಅದರದ ಇದು ಬೇಕಾಗಿಲ್ಲ ಅವನಿಗೆ. ಬರೀ ಕೇವಲ ಜ್ಯೋತಿ ಅಂದ್ರೆ ಅದು ಒಂದು ಇದು ಕಾಣಿಸುತ್ತೆ ಅಷ್ಟೇನೆ, ಇನ್ನೇನಿಲ್ಲ. ಕಾಣಿಸ್ತದೋ ಏನ್ ಕಾಣಿಸುತ್ತೋ ಅಷ್ಟೇನಾ? ಅಷ್ಟೇ. ಆ ವಸ್ತುವೇ ತಾನಾಗಿ ಹೋಗ್ತಾ ಇರ್ತದೆ. ಚಿತ್ತವು ಸಂಪೂರ್ಣವಾಗಿ ಲಯವಾಗಿ ಹೋಗ್ತದೆ. ಆ ವಸ್ತು ಮಾತ್ರ ಇವನಿಗೆ ಆಲಂಬನೆಯಾಗಿ ಉಳ್ಕೊಂಡಿರ್ತದೆ. ಹಿಂದೆ ಒಂದು ಸೂತ್ರ ಬಂದಿತ್ತಲ್ಲ, ಜಿಕ್ವಾ ಆ ತರನ ಅಲ್ಲೊಂದು ಸೂತ್ರದ ಇತ್ತಲ್ಲ. ನಾವು ಯಾವ ಇದನ್ನ ಭಾವಿಸಿ ಇದ್ ಮಾಡ್ತೀವೋ, ಧ್ಯಾನ ಮಾಡ್ತೀವೋ ಅದರಂತೆ ಆಗ್ತೀವಿ ಅಂತ ಒಂದು ಬಂದಿತ್ತಲ್ಲ ಸೂತ್ರ. ಆ ತರನ ಇದು? ಅಲ್ಲ, ಅದು ಬೇರೆ. ಅದರಲ್ಲಿ ವಿಷಯವತೀವಾ ಪ್ರವೃತ್ತಿ ಉತ್ಪನ್ನ ಮನಸ್ಸಸ್ಥಿತಿ ಬಂದಿನಿ. ಅಲ್ಲಿ ಅವನಿಗೆ ಜಿಹ್ವಾಗ್ರದಲ್ಲಿ ರಸ ಸಂಹಿತ ಉಂಟಾಗ್ತದೆ, ಹಾಗೆ ತಾಲುವಿನಲ್ಲಿ ರೂಪ ಸಂಹಿತ. ಅಲ್ಲಿ ಅವನಿಗೆ ವಿಶೇಷವಾದಂತಹ ಅಲೌಕಿಕ ಜ್ಞಾನ ಉಂಟಾಗುತ್ತೆ. ಈ ನಿರ್ವಿತರ್ಕ ಸಮಾಧಿಯಲ್ಲಿ ಶಬ್ದ, ಅರ್ಥ ಮತ್ತು ಜ್ಞಾನ ಎಂಬಂತಹ ಈ ತ್ರಿಪುಟಿಯಲ್ಲಿ ಜ್ಞಾನ ಅನ್ನೋ ಶಬ್ದಕ್ಕೆ ಇಲ್ಲಿ ಏನರ್ಥ? ಸ್ಮೃತಿ ಅಂತ ಅರ್ಥ. ಸ್ಮೃತಿಯು ಲಯವನ್ನು ಹೊಂದಿರುತ್ತದೆ, ಹಾಗೆಯೇ ಶಬ್ದವು ಲಯವನ್ನು ಹೊಂದಿರುತ್ತದೆ. ಕೇವಲ ಅರ್ಥ ಮಾತ್ರ ನಿರ್ಭಾಸ. ಅಲ್ಲಿ ಅರ್ಥ ಮಾತ್ರ ಕಾಣ್ತಾ ಇರ್ತದೆ ಅವನಿಗೆ. ಅದನ್ನ ಅವನ ಧ್ಯೇಯ ವಸ್ತುವಾಗಿ ಇಟ್ಕೊಂಡಿರ್ತಾನೆ. ಅದ್ ಮಾತ್ರ ಕಾಣುತ್ತೆ ಅವನಿಗೆ. ಯಾವುದೇ ಪೂರ್ವ ಸ್ಮೃತಿಯೂ ಇರೋದಿಲ್ಲ. ಅದು ಯಾವ ಶಬ್ದ, ಯಾವುದು ಆ ಜ್ಯೋತಿ ಶಬ್ದವು
ಸರಿಯೋ ತಪ್ಪೋ ಈ ರೀತಿ ಯಾವ ಜ್ಞಾನವೂ ಇರುವುದಿಲ್ಲ. ಕೇವಲ ಆ ಬೆಳಕಿನಲ್ಲಿ ತನ್ನ ಮನಸ್ಸನ್ನೇ ಲಯಗೊಳಿಸ್ಕೊಳ್ತಾ ಇರ್ತಾನೆ. ಇದು ಸ್ಮೃತಿ ಪರಿಶುದ್ಧವು. ಸ್ಮೃತಿಯು ಸಂಪೂರ್ಣವಾಗಿ ಲಯವನ್ನು ಹೊಂದಿದಾಗ ಸ್ವರೂಪ ಶೂನ್ಯೇವ, ಸ್ವರೂಪ ಶೂನ್ಯ ಇವ, ಸ್ವರೂಪ ಯಾವ ಧ್ಯೇಯ ವಸ್ತು ಇದೆಯೋ ಆ ಧ್ಯೇಯ ವಸ್ತುವನ್ನು ಮಾತ್ರ ನೆನೆಯುತ್ತಾ ಅರ್ಥ ಮಾತ್ರ ನಿರ್ಭಾಸ ನಿರ್ವಿತರ್ಕ. ಅಲ್ಲಿ ಇವನಿಗೆ ಸ್ಮೃತಿಯೂ ಇರುವುದಿಲ್ಲ, ಹಾಗೆಯೇ ಶಬ್ದಜ್ಞಾನವೂ ಇರುವುದಿಲ್ಲ, ಕೇವಲ ಅರ್ಥಜ್ಞಾನ ಮಾತ್ರ ಅವನ ಮನಸ್ಸಿನಲ್ಲಿ ಇರ್ತದೆ. ಇಂಥ ಪ್ರತ್ಯಕ್ಷವನ್ನ ಪರಪ್ರತ್ಯಕ್ಷ ಅಂತಲೂ ಕರೆದಿದ್ದಾರೆ. ಈ ಪರಪ್ರತ್ಯಕ್ಷವು ನಿರ್ವಿಕಲ್ಪಕ ಸಮಾಧಿಯಲ್ಲಿ ಮಾತ್ರ, ನಿರ್ವಿತರ್ಕ ಸಮಾಧಿಯಲ್ಲಿ ಮಾತ್ರ. ಇಲ್ಲಿ ನೋಡಿ ಪೇಜ್ ನಂಬರ್ 62 ಹರ್ಷಾನಂದರ ಪುಸ್ತಕದಲ್ಲಿ ವಿತರ್ಕ ಅಧ್ಯಾರೋಪ ಅಂತ ಕೊಟ್ಟಿದ್ದಾರೆ. ಈ ಅಧ್ಯಾರೋಪ ಈಗ ಒಂದೇ ಇದ್ರೆ ಅಧ್ಯಾರೋಪ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಅಧ್ಯಾರೋಪದಲ್ಲಿ ಅವಶ್ಯವಾಗಿ 2 ಪದಾರ್ಥಗಳು ಬೇಕು. ಉದಾಹರಣೆಗೆ ರಜ್ಜೌ ಸರ್ಪ ಭ್ರಾಂತಿ, ಹಗ್ಗದಲ್ಲಿ ಹಾವು ಎಂಬಂತಹ ಭ್ರಮೆ. ಈಗ ಹಾವು ಅನ್ನುವಂಥದ್ದು ಸ್ಮೃತಿ, ಹಗ್ಗ ಅನ್ನುವಂಥದ್ದು ಪ್ರತ್ಯಕ್ಷ. ಈಗ ಪ್ರತ್ಯಕ್ಷದಲ್ಲಿ ಸ್ಮೃತಿಯನ್ನ ಆರೋಪ ಮಾಡ್ತಾ ಇದ್ದಾನೆ. ಒಂದು ಆಧಾರವಾಗಿದೆ, ಇನ್ನೊಂದು ಆರೋಪ್ಯವಾಗಿದೆ. ಹೀಗೆ 2 ಪದಾರ್ಥಗಳು ಬೇಕು. ಇವನ ವಿಚಾರದಲ್ಲಿ ನಿರ್ವಿತರ್ಕ ಸಮಾಧಿಯಲ್ಲಿ ಅವನಿಗೆ ಶಬ್ದದ ಪರಿಜ್ಞಾನವೂ ಇಲ್ಲ, ಹಾಗೆಯೇ ಸ್ಮೃತಿಯ ಪರಿಜ್ಞಾನವೂ ಇಲ್ಲ. ಆಗ ಉಳ್ಕೊಂಡಿರೋದು ಯಾವುದು? ಅರ್ಥ ಮಾತ್ರ ನಿರ್ಭಾಸ. ಕೇವಲ ಅರ್ಥವು ಅವನಿಗೆ ಪ್ರತ್ಯಕ್ಷವಾಗ್ತಾ ಇದೆ. ಅರ್ಥದಲ್ಲಿ ಯಾವುದೇ ಪೂರ್ವಾಗ್ರಹ ಚಿಂತನೆಗಳಿಲ್ಲ. ಹಿಂದೆ ನಾನು ನೋಡಿದಂತಹ ಜ್ಯೋತಿ ತುಂಬಾ ಪ್ರಕಾಶಮಾನವಾಗಿ ಕಾಣ್ತಾ ಇತ್ತು, ಈಗ ಅದು ತುಂಬಾ ಚಿಕ್ಕದಾಗಿ ಕಾಣ್ತಾ ಇದೆ. ಈ ರೀತಿಯ ಯಾವ ಪೂರ್ವ ಜ್ಞಾನವೂ ಇಲ್ಲ. ಆ ಕ್ಷಣದಲ್ಲಿ ಏನ್ ನೋಡ್ತಾ ಇದ್ದಾನೋ ಅಲ್ಲಿ ಮಾತ್ರ ತನ್ನ ಮನಸ್ಸನ್ನು ನಿಲ್ಲಿಸಿರ್ತಾನೆ. ಶಬ್ದವೂ ಅವನಿಗೆ ಭಾಸವಾಗ್ತಾ ಇಲ್ಲ, ಸ್ಮೃತಿಯೂ ಲಯವಾಗಿದೆ. ಈಗ ಕಾಣ್ತಾ ಇರುವಂತದ್ದು ಅಲ್ಲಿ ಜ್ಯೋತಿ ಮಾತ್ರ. ಅಂತಹ ಜ್ಯೋತಿಯಲ್ಲಿ, ಪ್ರಕಾಶಮಾನವಾದಂತಹ ಜ್ಯೋತಿಯಲ್ಲಿ ತನ್ನ ಮನಸ್ಸನ್ನ ಧ್ಯಾನಿಸ್ತಾ ಹೋಗ್ತಾನೆ. ಇಲ್ಲಿ ಅಧ್ಯಾರೋಪಕ್ಕೆ ಸಂಪೂರ್ಣವಾಗಿ ಅವಕಾಶ ಇಲ್ಲ. ಯಾಕಂದ್ರೆ ಇಲ್ಲಿ ಒಂದೇ ವಸ್ತು ಇದೆ. ನಾವು ಅಧ್ಯಾರೋಪದಲ್ಲಿ 2 ವಸ್ತು ಆದ್ರೂ ಬೇಕೇ ಬೇಕು. ಒಂದನ್ನ ಇನ್ನೊಂದರಲ್ಲಿ ಆರೋಪ ಮಾಡ್ತೇವೆ. ಶಬ್ದವನ್ನ ಅರ್ಥದಲ್ಲಿ, ಅರ್ಥವನ್ನ ಜ್ಞಾನದಲ್ಲಿ, ಈ ರೀತಿ ಅಧ್ಯಾರೋಪ ಮಾಡ್ಲಿಕ್ಕೆ 2 ಅಥವಾ ಹೆಚ್ಚಿನ ವಸ್ತುಗಳು ಬೇಕು. ಇಲ್ಲಿ ಅವನಿಗೆ ಶಬ್ದ ಮತ್ತು ಜ್ಞಾನ ಎರಡೂ ಕೂಡ ಲಯ ಆಗಿರೋದ್ರಿಂದ, ಅರ್ಥ ಮಾತ್ರ ಕಾಣ್ತಾ ಇರೋದ್ರಿಂದ ಇವನಿಗೆ ಅಧ್ಯಾರೋಪದ ಪ್ರಸಕ್ತಿಯೇ ಇಲ್ಲ. ಆದ್ದರಿಂದ ಇದನ್ನ ನಿರ್ವಿತರ್ಕ, ಅಧ್ಯಾರೋಪರಹಿತವಾದಂತಹ ಶುದ್ಧ ಸ್ಥಿತಿ. ಅರ್ಥ ಮಾತ್ರ ನಿರ್ಭಾಸ. ಶಬ್ದ ಚೆನ್ನಾಗಿದೆ ನೋಡಿ, ಸೂತ್ರಗತ ಶಬ್ದ. ಅರ್ಥ ಮಾತ್ರ ನಿರ್ಭಾಸ, ಅರ್ಥವು ಮಾತ್ರ ಕಾಣ್ತಾ ಇದೆ ಅವನಿಗೆ, ಬೇರೆ ಯಾವ ವಿಚಾರಗಳು ಅವನ ಮನಸ್ಸಿನಲ್ಲಿಲ್ಲ. ಹಿಂದೆ ಸಾಮಾನ್ಯವಾಗಿ ನಮಗೆ ಚಿತ್ತ ಚಾಂಚಲ್ಯಕ್ಕೆ ಇರುವಂತಹ ಪ್ರಧಾನ ಕಾರಣ ಸ್ಮೃತಿ. ನಾವು ಹಿಂದೆ ಏನೇನೋ ಅನುಭವಿಸಿರ್ತೇವೋ ಅವೆಲ್ಲ ಸ್ಮೃತಿ ರೂಪದಲ್ಲಿ ನಮ್ಮ ಮನಸ್ಸಿನಲ್ಲಿ ಇರ್ತವೆ. ಚಿತ್ತ ಚಾಂಚಲ್ಯಕ್ಕೆ ಪ್ರಧಾನ ಕಾರಣ ಸ್ಮೃತಿ. ಅವನಿಗೆ ಸ್ಮೃತಿಯ ಲಯ ಆಗಿರೋದ್ರಿಂದ ಚಿತ್ತ ಚಾಂಚಲ್ಯದ ಪ್ರಸಕ್ತಿಯೇ ಇಲ್ಲ. ಹಾಗೆಯೇ ಶಬ್ದ ಮತ್ತು ಸ್ಮೃತಿ ಎರಡೂ ಲಯ ಆಗಿ ಕೇವಲ ಅರ್ಥ ಕಾಣ್ತಾ ಇರೋದ್ರಿಂದ ಅಧ್ಯಾರೋಪಕ್ಕೂ ಪ್ರಸಕ್ತಿ ಇಲ್ಲ. ಈಗ ಏನೋ ಮೆಮರಿ ಟ್ರಾವೆಲ್ಸ್ ಥ್ರೂ ಅಸೋಸಿಯೇಷನ್ ಅಂತ ಹೇಳ್ತಾರಲ್ಲ, ನಮಗೆ ಒಂದು ಏಕ ಸಂಬಂಧಿ ಜ್ಞಾನಂ ಅಪರ ಸಂಬಂಧಿ ಸ್ಮಾರಕಂ. ಒಂದು ವಿಷಯವನ್ನು ನೋಡ್ತಾ ಇರ್ತೇವೆ ಅಥವಾ ಕೇಳ್ತಾ ಇರ್ತೇವೆ, ಅದೇ ಸಂದರ್ಭದಲ್ಲಿ ಅದಕ್ಕೆ ಸಂವಾದಿಯಾದಂತಹ ಅನೇಕ ವಿಚಾರಗಳು, ಅದಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಹಾದು ಹೋಗ್ತಾ ಇರ್ತವೆ. ಕೆಲವೊಂದು ವಿಚಾರಗಳು ಗಾಢವಾಗಿ ನಮ್ಮ ಮನಸ್ಸನ್ನ ಆಗ್ರಹಿಸ್ಕೊಳ್ತದೆ, ಕೆಲವೊಂದು ವಿಚಾರಗಳು ಹಾಗೆ ಆ ಕ್ಷಣದಲ್ಲಿ
ಹಾದು ಹೋಗಿರ್ತದೆ. ಸೊ ಈ ಎಲ್ಲದಕ್ಕೂ ಮೂಲ ಕಾರಣ ಏನು? ಸ್ಮೃತಿ. ಸ್ಮೃತಿ ಸಂಪೂರ್ಣವಾಗಿ ಈ ಸ್ಥಿತಿಯಲ್ಲಿ ಲಯವನ್ನು ಹೊಂದಿದಾಗ ಅವನ ಮನಸ್ಸಿಗೆ ಯಾವುದೇ ಚಾಂಚಲ್ಯದ ಪ್ರಸಕ್ತಿ ಇರುವುದಿಲ್ಲ. ಇನ್ನು ಕೇವಲ ಅರ್ಥ ಕಾಣ್ತಾ ಇರುವುದರಿಂದ ಅಧ್ಯಾರೋಪಕ್ಕೂ ಅವಕಾಶ ಇಲ್ಲ. ಯಾಕಂದ್ರೆ ಅಲ್ಲಿ ಇನ್ನೊಂದು ಅರ್ಥವನ್ನು ಹೊರತುಪಡಿಸಿ ಮತ್ಯಾವುದೇ ಶಬ್ದವಾಗ್ಲಿ ಅಥವಾ ಸ್ಮೃತಿ ಆಗ್ಲಿ ಇಲ್ಲದೆ ಇರುವ ಕಾರಣಕ್ಕಾಗಿ ಅವನ ಮನಸ್ಸಿನ ಚಾಂಚಲ್ಯಕ್ಕೂ ಅವಕಾಶ ಇಲ್ಲ. ಅಧ್ಯಾರೋಪಕ್ಕೂ ಅವಕಾಶ ಇಲ್ಲ, ಚಾಂಚಲ್ಯಕ್ಕೂ ಅವಕಾಶ ಇಲ್ಲ. ಹೀಗೆ ಅದು ನಿರ್ವಿತರ್ಕ ಸಮಾಪತ್ತಿ. ಅಧ್ಯಾರೋಪರಹಿತವಾದಂತಹ ಶಬ್ದ ಸ್ಮೃತಿಗಳು ಲಯವನ್ನು ಹೊಂದಿರುವಂತಹ, ಅರ್ಥ ಮಾತ್ರ ಪ್ರಕಾಶಿಸುವಂತಹ ಈ ಸ್ಥಿತಿಯನ್ನ ನಿರ್ವಿತರ್ಕ ಸಮಾಪತ್ತಿ ಅಂತ ಕರೀತಾರೆ. ಸರಿ, ಹೇಳಿ ಸರ್. ಓದ್ಲಾ? 43ನೇ ಸೂತ್ರ. ಅದಕ್ಕೆ ಮುಂಚೆ ನಾನು ಮಧ್ಯದಲ್ಲಿ ಬಿಟ್ಟೆ. ಹಿಂದೆ ಸಾಚ ನಿರ್ವಿತರ್ಕ ಸಮಾಪತ್ತಿ ತತ್ ಪರಂ ಪ್ರತ್ಯಕ್ಷಂ, ಇದು ಪರಪ್ರತ್ಯಕ್ಷ ಅಂತ ಕರೆಸ್ಕೊಳ್ಪಡ್ತದೆ. ಅಪರ ಪ್ರತ್ಯಕ್ಷ ಯಾವುದು? ಸವಿತರ್ಕ ಸಮಾಪತ್ತಿ. ಅಲ್ಲಿ ಮೂರು ಸೇರ್ಕೊಂಡಿರ್ತದೆ, ಶಬ್ದ ಅರ್ಥ ಜ್ಞಾನ ಮೂರು ಸೇರಿಕೊಂಡೇ ಲೋಕದಲ್ಲಿ ಹೇಗೆ ವ್ಯವಹರಿಸ್ತೇವೋ ಅದೇ ತರನೇ ಈ ಸಮಾಧಿ ಅವಸ್ಥೆಯಲ್ಲೂ ಶ್ರೀಹರಿಯ ನಾಮಸ್ಮರಣೆ, ಶ್ರೀಹರಿ ಅನ್ನುವಂತಹ ಶಬ್ದ ಇದೆ, ಅಲ್ಲಿ ಮೂರ್ತಿ ಇದೆ, ವಿಷ್ಣುವಿನ ಮೂರ್ತಿ ಇದೆ, ಹಾಗೆಯೇ ಶ್ರೀಹರಿಯ ಚಿತ್ರ ನಮ್ಮ ಮನಸ್ಸಿನಲ್ಲಿ ಇದೆ. ಈ ರೀತಿ ಮೂರನ್ನು ಸೇರಿಸಿಕೊಂಡು ನಾವು ವ್ಯವಹರಿಸ್ತಾ ಇರ್ತೇವೆ. ಶ್ರೀಹರಿಯ ಧ್ಯಾನ ಮಾಡ್ತಿದ್ದಾನೆ ಅಂದ್ರೆ ಆ ಶಬ್ದ ಅಥವಾ ಆ ಮಂತ್ರೋಚ್ಚಾರಣೆಯನ್ನ ಅಥವಾ ನಾಮ ಜಪವನ್ನು ಮಾಡ್ತಾ ಇದ್ದಾನೆ ಅಂತನೂ ಅರ್ಥ ಆಗುತ್ತೆ. ಅಥವಾ ಹರಿಯ ಚತುರ್ಭುಜೇ ಚಂದ್ರತಲಾವದ ಚತುರ್ಭುಜ ಭೂಯಿಷ್ಠನಾದಂತಹ ಹರಿಯನ್ನು ಧ್ಯಾನಿಸ್ತಾ ಇದ್ದಾನೆ ಅನ್ನುವಂತಹ ಅರ್ಥ ಆಗುತ್ತೆ. ಅಥವಾ ತನ್ನ ಮನಸ್ಸಿನಲ್ಲಿ ಇರುವಂತಹ ಹರಿಯ ಸ್ಮರಣೆ, ಇದು ಅರ್ಥ ಆಗುತ್ತೆ. ಸೊ ಈ ಸವಿತರ್ಕ ಸಮಾಧಿಯಲ್ಲಿ ಇವೆಲ್ಲವೂ ಸೇರಿಕೊಂಡಿರ್ತದೆ. ನಿರ್ವಿತರ್ಕ ಸಮಾಧಿಯಲ್ಲಿ ಶಬ್ದ ಮತ್ತು ಜ್ಞಾನ ಇವೆರಡೂ ಇಲ್ಲ, ಕೇವಲ ಅರ್ಥ ಕಾಣ್ತಾ ಇರ್ತದೆ. ಇದಕ್ಕೆ ಸುಂದರವಾದಂತಹ ಉದಾಹರಣೆ ಅಥವಾ ಲೌಕಿಕವಾದಂತಹ ಉದಾಹರಣೆ ಇಲ್ಲಿ ಅರ್ಜುನನಿಗೆ ದ್ರೋಣರು ಒಂದು ಸಂದರ್ಭದಲ್ಲಿ ಹಕ್ಕಿಯ ಕಣ್ಣಿಗೆ ನೀನು ಗುರಿ ಇಡು ಅಂತ ಹೇಳಿದಾಗ ಅವನಿಗೆ ಏನ್ ಕಾಣುತ್ತೆ ಅಂತ ಕೇಳ್ತಾರೆ. ಅವನು ಹಕ್ಕಿಯ ಕಣ್ಣು ಮಾತ್ರ ಕಾಣ್ತಾ ಇದೆ ಅಂತ ಹೇಳ್ತಾನೆ, ಉಳಿದು ಯಾವುದು ಅವನಿಗೆ ಗೋಚರಿಸ್ತಾನೆ ಇರುವುದಿಲ್ಲ. ಅದೇ ಭೀಮನಿಗೆ ಅವನಿಗೆ ಎಲ್ಲವೂ ಕಾಣ್ತಾ ಇರ್ತದೆ, ಪರ್ವತ ಕಾಣುತ್ತೆ, ಮರ ಕಾಣುತ್ತೆ, ಎಲ್ಲವೂ ಕಾಣುತ್ತೆ. ಸೊ ಇಲ್ಲಿ ನಿರ್ವಿತರ್ಕ ಸಮಾಧಿಯಲ್ಲಿ ಅರ್ಥ ಮಾತ್ರ ನಿರ್ಭಾಸ, ಅಧ್ಯಾರೋಪಕ್ಕೂ ಅವಕಾಶ ಇಲ್ಲ. ವಸ್ತುವನ್ನು ಹೊರತುಪಡಿಸಿ ಬೇರೆ ಎಲ್ಲ ಪೂರ್ವ ಸಂಚಿತವಾದಂತಹ ಸ್ಮೃತಿಯು ಲಯವನ್ನು ಹೊಂದಿರೋದ್ರಿಂದ ಅಧ್ಯಾರೋಪವೂ ಸಾಧ್ಯ ಇಲ್ಲ, ಸ್ಮೃತಿಯ ಬಾಧೆಯೂ ಇಲ್ಲ. ಆಗ ಕೇವಲ ಅರ್ಥವು ಅವನಿಗೆ ಪ್ರತಿಭಾಸವಾಗಿದೆ. ಇದು ನಿರ್ವಿತರ್ಕ ಸಮಾಧಿಯ ವಿಶೇಷ. ನೋಡಿ, ಸಾಚ ನಿರ್ವಿತರ್ಕ ಸಮಾಪತ್ತಿ ತತ್ ಪರಂ ಪ್ರತ್ಯಕ್ಷಂ, ಇದನ್ನ ಶ್ರೇಷ್ಠವಾದಂತಹ ಪ್ರತ್ಯಕ್ಷ ಅಂತ ಕರೆದು. ವಸ್ತುತಃ ಪ್ರತ್ಯಕ್ಷಂ ನಾಮ ಕಿಂ? ಇಂದ್ರಿಯಾರ್ಥ ಸನ್ನಿಕರ್ಷೋತ್ಪನ್ನಂ ಜ್ಞಾನಂ ಪ್ರತ್ಯಕ್ಷಂ. ಇಲ್ಲಿ ಇಂದ್ರಿಯ ಅರ್ಥ ಸನ್ನಿಕರ್ಷ ಇಷ್ಟು ಮಾತ್ರ ಇದೆ. ಆದ್ರೆ ಅರ್ಥ ಸನ್ನಿಕರ್ಷದಲ್ಲಿ ಪೂರ್ವ ಸ್ಮರಣೆಯ ಛಾಯೆಯೂ ಇಲ್ಲ. ತಚ್ಚ ಶ್ರುತಾನಮಾನಯೋ ಬೀಜಂ, ಇಂತಹ ಪರಪ್ರತ್ಯಕ್ಷವು ಅತ್ಯಂತ ಪರಿಶುದ್ಧವಾದಂತಹ ಶ್ರುತ ಮತ್ತು ಅನುಮಿತ ಜ್ಞಾನ, ಅನುಮಾನ ಮತ್ತು ಆಗಮ ಇವೆರಡಕ್ಕೂ ಇದು ಕಾರಣವಾಗಿರ್ತದೆ. ಅಂದ್ರೆ ಇದರಿಂದ ಶ್ರುತಿಯು ಹೊರಹೊಮ್ಮತ್ತೆ, ಇದರಿಂದ ಅನುಮಾನವು ಹೊರಹೊಮ್ಮತ್ತೆ. ಈ ರೀತಿ ಅವನು ಕೇವಲ ವಸ್ತುವನ್ನ ಸಂಪೂರ್ಣವಾಗಿ ತನ್ನ ಮನಸ್ಸಿನಲ್ಲಿ ಧ್ಯಾನಿಸ್ತಾ ಇರ್ತಾನೆ. ಅಲ್ಲಿ ಪೂರ್ವ ಯೋಚನೆಗಳೂ ಬರುವುದಿಲ್ಲ,
ಅಧ್ಯಾರೋಪವು ಸಾಧ್ಯ ಇಲ್ಲ. ಕೇವಲ ವಸ್ತುವನ್ನು ಧ್ಯಾನಿಸ್ತಾರೆ. ಆ ವಸ್ತು ಧ್ಯಾನದಲ್ಲಿ ಶಬ್ದಗಳ ಪ್ರಸಕ್ತಿಯೂ ಇಲ್ಲ, ಸ್ಮೃತಿಯ ಪ್ರವೇಶವೂ ಇಲ್ಲ. ಹೀಗೆ ಸ್ಮೃತಿ ಶಬ್ದಗಳ ಪ್ರವೇಶ ನಿಷೇಧವಾದ ಮೇಲೆ ಆ ವಸ್ತು ಪ್ರಕಾಶಿಸ್ತಾ ಹೋಗುತ್ತೆ ಇವನ ಮನಸ್ಸಿನಲ್ಲಿ. ಇದನ್ನ ಪರಪ್ರತ್ಯಕ್ಷ ಅಂತ ಕರೆದಿದ್ದಾರೆ. ಇದು ಶ್ರೇಷ್ಠವಾದಂತಹ ಪ್ರತ್ಯಕ್ಷ. ತತಃ ಶ್ರುತಾನುಮಾನೇ ಪ್ರಭವತಃ, ಅಲ್ಲಿಂದಲೇ ಈ ವೇದ ಅಥವಾ ಆಗಮ ಪ್ರಮಾಣವು ತನ್ನ ಕಾರ್ಯವನ್ನ ಆರಂಭಿಸುತ್ತೆ. ಅಂದ್ರೆ ಈ ಪರಪ್ರತ್ಯಕ್ಷದಲ್ಲಿ ಯಾವುದೇ ಪ್ರಮಾಣದ ಪ್ರವೇಶ ಇಲ್ಲ. ಇಂತಹ ಪರಪ್ರತ್ಯಕ್ಷವು ಪ್ರಮಾಣಾಂತರಗಳಿಂದ ಸಾಧಿಸಲ್ಪಡಬೇಕಾದ ಅನಿವಾರ್ಯತೆ ಇಲ್ಲ. ಅದು ಸ್ವಯಂ ಶುದ್ಧ ಇದ್ದ ಹಾಗೆ. ಅಲ್ಲಿ ಉತ್ತರರಾಮಚರಿತೆಯಲ್ಲಿ ಬರುತ್ತದಲ್ಲ, ತೀರ್ಥೋದಕಂಚ ವನ್ಹಿಶ್ಚ ನಾರ್ಹತಃ ಶುದ್ಧಿ ನಾಣ್ಯತಃ ಶುದ್ಧಿಮರ್ಹತಃ. ತೀರ್ಥೋದಕ ವನ್ಹಿ, ಈಗ ಅಗ್ನಿಯನ್ನು ಶುದ್ಧಿ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ, ಅಗ್ನಿ ಸ್ವಯಂ ಶುದ್ಧ. ಅದೇ ರೀತಿನೇ ಇಲ್ಲೂ ಕೂಡ ಪರಪ್ರತ್ಯಕ್ಷವು ಪ್ರಮಾಣಾಂತರಗಳಿಂದ ಸಾಬೀತುಪಡಿಸಬೇಕಾದ ಅವಶ್ಯಕತೆ ಇಲ್ಲ, ಅದು ಸ್ವಯಂ ಪ್ರಮಾಣವಾಗಿರ್ತದೆ. ಹೇಗೆ ದೀಪಕ್ಕೆ ಅಥವಾ ಬೆಳಕಿಗೆ ಮತ್ತೊಂದು ಬೆಳಕಿನ ಅಪೇಕ್ಷೆ ಇರುವುದಿಲ್ಲ, ಅದನ್ನ ತೋರಿಸ್ಲಿಕ್ಕೆ ಸ್ವಯಂ ಪ್ರಕಾಶಮಾನವಾಗಿರ್ತದೆ. ಆ ಥರ ಈ ಜ್ಞಾನವೂ ಕೂಡ ಸ್ವಯಂ ವಿದೀಪ್ಯಮಾನವಾಗಿ ಪ್ರಕಾಶಮಾನವಾಗಿರ್ತದೆ. ನಚ ಶ್ರುತಾನುಮಾನ ಜ್ಞಾನ ಸಹಭೂತಂ ತದ್ದರ್ಶನಂ. ಶ್ರುತಿಯಿಂದಲೋ ಅನುಮಾನದಿಂದಲೋ ಈ ಪರಪ್ರತ್ಯಕ್ಷವನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಪರಪ್ರತ್ಯಕ್ಷ ಜ್ಞಾನ ಅಥವಾ ಈ ನಿರ್ವಿತರ್ಕ ಸಮಾಧಿ ಎಂಬಂತಹ ಈ ಸ್ಥಿತಿಯು ಶ್ರುತಿಯನ್ನೂ ಮೀರಿದಂತಹ ಸ್ಥಿತಿ. ಇಲ್ಲಿ ಬೇರೆ ಯಾವ ಪ್ರಮಾಣಗಳಿಗೂ, ಪ್ರತ್ಯಕ್ಷ ಆಗ್ಲಿ ಅನುಮಾನ ಆಗ್ಲಿ ಅಥವಾ ಬೇರೆ ಯಾವುದೇ ಪ್ರಮಾಣಗಳನ್ನು ಒಪ್ಪುವವರಿದ್ರೂ ಕೂಡ ಅವರಿಗೆ ಇದು ಈ ಸ್ಥಿತಿಯ ಅನ್ವಯ ಆಗುವುದಿಲ್ಲ. ಅಲ್ಲಿ ಕೇವಲ ಅರ್ಥ ಮಾತ್ರ ನಿರ್ಭಾಸ ಅನ್ನುವಂಥದ್ದು ನಾವು ಗಮನಿಸಬೇಕಾದಂತಹ ವಿಚಾರ. ತಸ್ಮಾತ್ ಅಸಂಕೀರ್ಣಂ ಪ್ರಮಾಣಾಂತರೇಣ ಯೋಗಿನಃ ನಿರ್ವಿತರ್ಕ ಸಮಾಧಿಜಂ ದರ್ಶನಮಿತಿ. ನಿರ್ವಿತರ್ಕ ಸಮಾಧಿಜಂ ದರ್ಶನಂ ಯೋಗಿನಃ ಅಸಂಕೀರ್ಣಂ. ಯಾವ ಯೋಗಿಗೆ ಸ್ಮೃತಿಯು ನಾಶವಾಗಿ ಶಬ್ದವು ಲಯವನ್ನು ಹೊಂದಿ ಅರ್ಥ ಮಾತ್ರ ಕಾಣ್ತಾ ಇದೆಯೋ ಅಂಥ ಯೋಗಿಯ ವಿಚಾರದಲ್ಲಿ ಇಡೀ ಜಗತ್ತು ಶೂನ್ಯದಂತೆ. ನಿರ್ವಿತರ್ಕ ಸಮಾಧಿ ದರ್ಶನ ಯೋಗಿನಃ ನಿರ್ವಿತರ್ಕ ಸಮಾಧಿಜಂ ದರ್ಶನಮಿತಿ. ಅವನಿಗೆ ಪರಪ್ರತ್ಯಕ್ಷದ ಅನುಭವ ಉಂಟಾಗ್ತದೆ. ಅವನು ಮತ್ಯಾವುದೇ ಪ್ರಮಾಣವನ್ನ ಆಶ್ರಯಿಸುವ ಅಪೇಕ್ಷೆ ಇಲ್ಲ. ಅವನಿಗೆ ಆ ಸ್ಥಿತಿಯು ಸ್ವಯಂ ಉತ್ಪತ್ತಿ ಆಗುವಂತಹ ಸ್ಥಿತಿ ಆಗುತ್ತೆ. ಹೀಗೆ ನಿರ್ವಿತರ್ಕಾಯಾಹ ಸಮಾಪತ್ತೇಃ ಅಸ್ಯಾಹ ಸೂತ್ರೇಣ ಲಕ್ಷಣಂ ಯೋಚ್ಯತೆ. ಇನ್ನು ಸೂತ್ರದ ಮೂಲಕ ವ್ಯಾಸ ಮಹರ್ಷಿಗಳು ಈ ವಿಚಾರವನ್ನೇ ಪ್ರತಿಪಾದಿಸ್ತಾ ಇದ್ದಾರೆ. ನಿರ್ವಿತರ್ಕ ಸಮಾಪತ್ತಿಯಲ್ಲಿ ಪ್ರಮಾಣಾಂತರೇಣ ಅವಬೋಧ ನ ಭವತಿ. ಅದು ಪರಪ್ರತ್ಯಕ್ಷವಾಗಿರೋದ್ರಿಂದ ಅಲ್ಲಿ ಉಳಿದಂತಹ ಯಾವುದೇ ಪ್ರಮಾಣಗಳಿಗೆ ಆಸ್ಪದ ಇಲ್ಲ ಅಂತ ಸ್ಪಷ್ಟವಾಗಿ ತಮ್ಮ ವಿಚಾರವನ್ನ ಹೇಳ್ತಾ ಇದ್ದಾರೆ. ಮುಂದೆ ಸ್ಮೃತಿ ಪರಿಶುದ್ಧೆ ಸಾತು ಮುಂದುವರಿತಾರೆ ಸರ್. ಹೌದಲ್ಲ. ಸ್ಮೃತಿ ಪರಿಶುದ್ಧೌ ಸ್ವರೂಪ ಶೂನ್ಯೇವ ಅರ್ಥಮಾತ್ರ ನಿರ್ಭಾಸ ನಿರ್ವಿತರ್ಕ. ಸಾ ಶಬ್ದ ಸಂಕೇತ ಶ್ರುತ ಅನುಮಾನ ಜ್ಞಾನ ವಿಕಲ್ಪ ಸ್ಮೃತಿ ಪರಿಶುದ್ಧೌ ಗ್ರಾಹ್ಯ ಸ್ವರೂಪೋ ಉಪಕಾರಕ್ತ ಸ್ವರೂಪ ಉಪರಕ್ತ ಪ್ರಜ್ಞಾ ಸ್ವಮಿವ ಪ್ರಜ್ಞಾ ಸ್ವರೂಪಂ ಗ್ರಹಣಾತ್ಮಕಂ
त्यक्त्वा पदार्थमात्रा स्वरूपा ग्राह्यस्वरूपापन्नेव भवति। सा निर्वितर्का समापत्तिः। तथा च व्याख्यानं तस्य तस्य एकबुद्ध्या अपक्रमो हि अर्थात्माणु प्रचय अर्थात्मा अणुप्रचय विशेषात्मा गवादिर्घटादिर्वा लोकः स च संस्थान विशेषो भूतसूक्ष्माणां साधारणो धर्म आत्मभूतः फलेन व्यक्तेना अनुमितः स्वव्यञ्जकाञ्जनाः प्रादुर्भवति। धर्मान्तरस्य कपालदेरुदये च तिरो भवति। स एष धर्मो अवयवमित्युच्यते। यो सा वेकश्च महाश्चाणीयांश्च स्पर्शावांश्च क्रियधर्मकश्च नित्यश्च तेन अवयविना व्यवहाराः क्रियन्ते। यस्य पुनरवस्तुकः स प्रचय विशेषः सूक्ष्मं च कारणम् अनुपलभ्यम् अविकल्पस्य तस्य अवयव्याभावात् अतद्रूपप्रतिष्ठं मिथ्याज्ञानम् इति प्रायेण सर्वमेव प्राप्तं मिथ्याज्ञानमिति। तदा च सम्यक् ज्ञानमपि किं स्यात् विषयाभावात्। यद्यद् उपलभ्यते तत्तद् अवयवित्वेन नाम्नातं। तस्मात् तस्य अवयवीयो महत्वादि व्यवहारपन्नः समापत्ते निर्वितर्कया विषयो भवति। ಇಲ್ಲಿ ಸಾ ಶಬ್ದ ಸಂಕೇತ ಶ್ರುತ ಅನುಮಾನ ಜ್ಞಾನ ವಿಕಲ್ಪ ಸ್ಮೃತಿ ಪರಿವೃತ್ತು ಗ್ರಾಹ್ಯ ಸ್ವರೂಪ ಉಪರಕ್ತ ಪ್ರಜ್ಞಾ ಸ್ವಂ ಇವ ಪ್ರಜ್ಞಾ ಸ್ವರೂಪಂ ಗ್ರಹಣಾತ್ಮಕಂ ತ್ಯಕ್ತ್ವಾ ಪದಾರ್ಥ ಮಾತ್ರ ಸ್ವರೂಪ ಗ್ರಾಹ್ಯ ಸ್ವರೂಪಾಪನ್ನ ಏವ ಭವತಿ ಸಾ ನಿರ್ವಿತರ್ಕಾ ಸ್ಮೃತಿ. ಈಗ ಹಿಂದೆ ನಾವು ಚರ್ಚೆ ಮಾಡಿದ ಹಾಗೆ ಶಬ್ದ ಸಂಕೇತ ಶ್ರುತ ಅನುಮಾನ ಜ್ಞಾನ ವಿಕಲ್ಪ ಸ್ಮೃತಿ ಪರಿಶುದ್ಧವು. ಈ ಸ್ಮೃತಿಯು ಸಂಪೂರ್ಣವಾಗಿ ಲಯವನ್ನು ಹೊಂದಿದೆ. ಸ್ಮೃತಿ ಲಯವನ್ನು ಹೊಂದಿದೆ ಅಂದ್ರೆ ಏನರ್ಥ? ಶಬ್ದ ಸಂಕೇತ ಶ್ರುತ ಅನುಮಾನ ಜ್ಞಾನ ವಿಕಲ್ಪ ಸ್ಮೃತಿ ಪರಿಶುದ್ಧವು. ಇಲ್ಲಿ ಶಬ್ದದ ಪ್ರಸಕ್ತಿಯೇ ಇಲ್ಲ. ಈಗ ಉದಾಹರಣೆಗೆ ನಮಗೆ ಶಾರ್ಟ್ ಟರ್ಮ್ ಮೆಮರಿ ಲಾಸ್ ಅಂತ ಇಟ್ಕೊಂಡ. ಶಾರ್ಟ್ ಟರ್ಮ್ ಮೆಮರಿ ಲಾಸ್ ಆದ ತಕ್ಷಣ ಏನಾಗ್ತದೆ, ಯಾವ ಶಬ್ದಕ್ಕೆ ಯಾವ ಅರ್ಥ ಅಂತ ಮರ್ತೋಗ್ತದೆ. ಸೊ ಈ ಶಬ್ದಗಳ ಅರ್ಥದೊಂದಿಗಿನ ಸಂಬಂಧ ಕಟ್ಟಾಗ್ತದೆ. ಮತ್ತು ಹಿಂದೆ ನಾವು ಏನೇನು ನೋಡಿದ್ದೇವೆ ಅಥವಾ ಏನೇನು ಜ್ಞಾಪಕ ಇತ್ತು ಮನಸ್ಸಿನಲ್ಲಿ, ಅದೆಲ್ಲವೂ ಕೂಡ ಅಳಿಸಿ ಹೋಗಿರುತ್ತೆ. ಒಬ್ಬ ಶಿಶುವಿನ ಜನನ ಆದ ಸಂದರ್ಭದಲ್ಲಿ ಹೇಗೆ ಶಿಶುವು ಈ ಜಗತ್ತನ್ನ ಏನು ಕುತೂಹಲದ ಕಣ್ಣಿನಿಂದ ನೋಡ್ತಿದೋ, ಹಾಗೆ ಇವನು ಕೂಡ ಸಂಪೂರ್ಣ ಸ್ಮೃತಿಯನ್ನ ಕಳೆದುಕೊಂಡು ಕೇವಲ ಅರ್ಥವನ್ನು ಮಾತ್ರ ಧ್ಯಾನಿಸ್ತಾ ಇರ್ತಾನೆ. ಸಾ ಶಬ್ದ ಸಂಕೇತ ಶ್ರುತ ಅನುಮಾನ ಜ್ಞಾನ ವಿಕಲ್ಪ ಸ್ಮೃತಿ ಪರಿಶುದ್ಧವು. ಇಂತಹ ಪ್ರಮಾಣಗಳಿಗೂ ಆಧಾರ ಸ್ಮೃತಿ, ಹಾಗೆಯೇ ಪ್ರತ್ಯಕ್ಷವನ್ನು ಬಲಗೊಳಿಸುವಂಥದ್ದು ಸ್ಮೃತಿ, ಹಾಗೆಯೇ ಅಧ್ಯಾರೋಪ ಮಾಡಲಿಕ್ಕೂ ನಮಗೆ ಸ್ಮೃತಿ ಅವಶ್ಯಕತೆ ಇದೆ. ಈ ಮೂರೂ ಕಾರ್ಯವು ಸ್ಮೃತಿಯಿಂದ ಆಗ್ತದೆ. ಪ್ರಮಾಣಗಳಿಂದ ವಿಷಯಗಳನ್ನು ತೆಗೆದುಕೊಂಡು ಸ್ಮೃತಿಯಿಂದ ನಾವು ಬಲಗೊಳಿಸ್ಕೊಳ್ತೇವೆ. ಹಾಗೆ ಅಧ್ಯಾರೋಪ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಸ್ಮೃತಿಯ ಬಲದಿಂದ ಅಧ್ಯಾರೋಪ ಮಾಡ್ತೇವೆ. ಪೂರ್ವತನ ಎಲ್ಲ ಸಂಸ್ಕಾರಗಳು ಈ ಸ್ಮೃತಿಯಲ್ಲೇ ಇರೋದ್ರಿಂದ ಸ್ಮೃತಿಯ ಉಪನಾಶ ಅಥವಾ ಸ್ಮೃತಿಯ ನಾಶವಾದಂತಹ
ಈ ಸಂದರ್ಭದಲ್ಲಿ ಅಂದ್ರೆ ನಿರ್ವಿಕಲ್ಪ ಸಮಾಧಿಯಲ್ಲಿ, ನಿರ್ವಿತರ್ಕ ಸಮಾಧಿಯಲ್ಲಿ ಗ್ರಾಹ್ಯ ಸ್ವರೂಪ ಉಪರಕ್ತ ಪ್ರಜ್ಞಾ, ಪ್ರಜ್ಞೆಯು ಬುದ್ಧಿಯು ಹೇಗಿರ್ತದೆ, ತನ್ನ ಗ್ರಾಹ್ಯ ಸ್ವರೂಪವನ್ನ ಅಥವಾ ಧ್ಯೇಯ ವಸ್ತುವಿನ ಆಕಾರವನ್ನೇ ಬುದ್ಧಿಯು ಪಡ್ಕೊಳ್ತದೆ. ಚಿತ್ತವು ಸಂಪೂರ್ಣವಾಗಿ ಧ್ಯೇಯ ವಸ್ತುವಾಗಿ ಪರಿಣಮಿಸ್ತದೆ. ಗ್ರಾಹ್ಯ ಸ್ವರೂಪ ಉಪರಕ್ತ ಪ್ರಜ್ಞಾ ಸ್ವಂ ಇವ ಪ್ರಜ್ಞಾ ಸ್ವರೂಪಂ. ಈಗ ಯೋಗಿಯಾದಂಥವನು ಈ ಸ್ಥಿತಿಯಲ್ಲಿ ಒಂದು ಜ್ಯೋತಿಯನ್ನ ಧ್ಯಾನಿಸಿದ್ರೆ ಅವನ ಚಿತ್ತವು ಜ್ಯೋತಿ ಸ್ವರೂಪವನ್ನು ಪಡ್ಕೊಂಡು ಬಿಡ್ತದೆ. ಸೂರ್ಯನನ್ನ ಧ್ಯಾನಿಸಿದ್ರೆ ಸೂರ್ಯ ಸ್ವರೂಪವನ್ನ ಅವನ ಚಿತ್ತ ಪಡ್ಕೊಳ್ತದೆ. ಈ ರೀತಿ ಪೂರ್ವಾಗ್ರಹ ಇಲ್ಲದಂತಹ ಸ್ಮೃತಿಯ ಅಭಾವದಲ್ಲಿ ಇವನಿಗೆ ಅರ್ಥವು ಇವನ ಮನಸ್ಸಾಗಿ ಇವನ ಚಿತ್ತವಾಗಿ ಸಂಪೂರ್ಣವಾಗಿ ಪರಿಣಮಿಸ್ತದೆ. ತತ್ರ ಪ್ರಜ್ಞಾಸ್ವರೂಪಂ ಗ್ರಹಣಾತ್ಮಕಂ ತ್ಯಕ್ವಾ ಪದಾರ್ಥ ಮಾತ್ರ ಸ್ವರೂಪ. ಅಲ್ಲಿ ಪದಾರ್ಥ ಮಾತ್ರ ಅವನಿಗೆ ಜ್ಞಾನ ಉಂಟಾಗ್ತಾ ಇರ್ತದೆ. ಗ್ರಾಹ್ಯ ಸ್ವರೂಪಾಪನ್ನ ಇವ ಭವತಿ. ಈ ಪದಾರ್ಥವೇ ತಾನು ಅನ್ನುವಂತೆ ಇವನಿಗೆ ಭಾಸ ಆಗುತ್ತೆ. ಅವನು ಜ್ಯೋತಿಯನ್ನ ನೋಡಿದ್ರೆ ಆ ಜ್ಯೋತಿಯೇ ತಾನು ಅಂತ ಹೇಳಿ ಪರಿಭಾವಿಸ್ತಾ ಇರ್ತಾನೆ. ಒಂದು ಸೂರ್ಯನನ್ನ ನೋಡಿದ್ರೆ ಸೂರ್ಯನೇ ತಾನು ಅಂತ ಹೇಳಿ ಪರಿಭಾವಿಸ್ತಾನೆ. ಈ ರೀತಿ ಗ್ರಾಹ್ಯ ಸ್ವರೂಪಾಪನ್ನ ಏವ ಭವತಿ ಸಾ ನಿರ್ವಿತರ್ಕ ಸಮಾಪತ್ತಿ. ಇದು ನಿರ್ವಿತರ್ಕ ಸಮಾಪತ್ತಿಯ ವಿಚಾರ. ಅಲ್ಲಿ ಶಬ್ದವೂ ಲಯವನ್ನು ಹೊಂದಿರುತ್ತೆ, ಸ್ಮೃತಿಯು ಸಂಪೂರ್ಣವಾಗಿ ಲೀನವಾಗಿರುತ್ತದೆ. ಇವೆರಡರ ಅನುಪಸ್ಥಿತಿಯಲ್ಲಿ ಅರ್ಥವು ಸ್ವಯಂ ಪ್ರಕಾಶಮಾನವಾಗಿರುತ್ತೆ. ಹೀಗೆ ತಥಾಚ ವ್ಯಾಖ್ಯಾನಂ ತಸ್ಯಾಹ ಏಕಬುದ್ಧ್ಯುಪಕ್ರಮಃ ಹಿ ಅರ್ಥಾತ್ಮ ಅನುಪ್ರಚಯಃ ವಿಶೇಷಾತ್ಮ ಗವಾದಿಃ ಘಟಾದಿರ್ವಾ ಲೋಕಃ. ಹೀಗೆ ಅವನ ಮನಸ್ಸು ಗವಾದಿರ್ವಾ ಘಟಾದಿರ್ವಾ ಲೋಕಃ ಏಕಬುದ್ಧ್ಯುಪಕ್ರಮಃ. ಅವನ ಮನಸ್ಸಿನಲ್ಲಿ ಒಂದೇ ಒಂದು ವಿಚಾರ ಸಂಪೂರ್ಣವಾಗಿ ಆಕ್ರಮಿಸಿಕೊಂಡಿರ್ತದೆ. ಈ ಅರ್ಥಾತ್ಮ ಅಣುಪ್ರಚಯ ವಿಶೇಷಾತ್ಮ. ಅಣುಪ್ರಚಯ ಈ ಮನಸ್ಸಿನ ವಿಷಯವಾಗಿ ಅದು ಅಣುಹು ಅಂತ ಹೇಳುವವರಿದ್ದಾರೆ, ಸರ್ವವ್ಯಾಪ್ತ ಅಂತ ಹೇಳುವವರಿದ್ದಾರೆ. ಈ ರೀತಿ ವಿಭಿನ್ನ ಮತಗಳಿದೆ. ವಿಶೇಷಾತ್ಮ ಗವಾದಿ ಘಟಾದಿರ್ವಾ ಲೋಕಃ. ಈಗ ಗೌಹು ಅಂತ ಹೇಳಿ ಅವನ ಮನಸ್ಸಿನಲ್ಲಿ ವಿಚಾರ ಬಂದ್ರೆ ಇಡೀ ಮನಸ್ಸು ಕೇವಲ ಗೌ ಶಬ್ದದಿಂದ ಅಥವಾ ಗೌ ಎಂಬ ಅರ್ಥದಿಂದ, ಶಬ್ದದಿಂದಲ್ಲ ಸಾರಿ, ಗೌ ಎಂಬ ಅರ್ಥದಿಂದ ಆಕ್ರಮಿಸಲ್ಪಟ್ಟಿರ್ತದೆ. ಈಗ ನಾವು ಒಂದು ವಿಚಾರವನ್ನ ಕೇಳ್ತೇವೆ ಅಂತ ಇಟ್ಕೊಂಡು ಗೌಹು ಅಂತ ಶಬ್ದವನ್ನ ಕೇಳ್ತೇವೆ ಮತ್ತು ಒಂದು ಹಸುವನ್ನ ನೋಡ್ತೇವೆ. ಹೀಗೆ ನೋಡಿದಾಗ ನಮಗೆ ಅದಕ್ಕೆ ಸಂಬಂಧಿಸಿದಂತಹ ಸಾವಿರಾರು ವೃತ್ತಿಗಳು ಮನಸ್ಸಿನಲ್ಲಿ ಏಳಲಿಕ್ಕೆ ಆರಂಭ ಮಾಡ್ತವೆ. ಗೌಹು ಶಬ್ದ ಸ್ಮರಣೆಯಿಂದ ಅಥವಾ ಶಬ್ದ ಶ್ರವಣೆಯಿಂದ ನಮಗೆ ಅದಕ್ಕೆ ಸಂಬಂಧಿಸಿದಂತಹ ಅನೇಕ ಪ್ರಧಾನ ಮತ್ತು ಅಪ್ರಧಾನ ಸ್ಮೃತಿಗಳು ಜಾಗೃತವಾಗ್ತವೆ. ಆದ್ರೆ ಇವನಿಗೆ ಆ ಸ್ಮೃತಿಯ ಯಾವ ಅಂಶವೂ ಅನ್ವಯಿಸೋದೇ ಇಲ್ಲ, ನಾಟ್ ಅಪ್ಲಿಕೇಬಲ್. ಈ ಅನ್ವಯ ಇಲ್ಲದೆ ಇರೋದ್ರಿಂದ ಇವನಿಗೆ ಶುದ್ಧ ಬುದ್ಧ ಮುಕ್ತ ಸ್ವಭಾವನಾದಂತಹ ಆತ್ಮನು ಸ್ವಯಂ ಪ್ರಕಾಶವನ್ನ ಹೊಂದುತ್ತಾನೆ ಇವನ ವಿಚಾರದಲ್ಲಿ. ತಸ್ಯಾಹ ಏಕಬುದ್ಧ್ಯುಪಕ್ರಮಃ ಹಿ ಅರ್ಥಾತ್ಮ ಅನುಪ್ರಚಯಃ ವಿಶೇಷಾತ್ಮ ಗವಾದಿಃ ಘಟಾದಿರ್ವಾ ಲೋಕಃ ಸ ಚ ಸಂಸ್ಥಾನ ವಿಶೇಷಃ ಭೂತಸೂಕ್ಷ್ಮಾಣಾಂ ಸಾಧಾರಣಃ ಧರ್ಮಃ ಆತ್ಮಭೂತಃ ಫಲೇನ ವ್ಯಕ್ತೇನ ಅನುಮಿತಃ ವ್ಯಂಜಕಾಂಜನಃ ಪ್ರಾದುರ್ಭವತಿ. ಇಂತಹ ಸಂದರ್ಭದಲ್ಲಿ ಇವನ ಮನಸ್ಸು ಹೇಗಿರ್ತದೆ ಅಂದ್ರೆ ಧ್ಯೇಯ ವಸ್ತುವಾಗಿಯೇ ಪರಿಣಮಿಸಿ ಹೋಗಿರ್ತದೆ. ಸಚ ಸಂಸ್ಥಾನ ವಿಶೇಷಃ ಭೂತಸೂಕ್ಷ್ಮಾಣಾಂ ಸಾಧಾರಣಃ ಧರ್ಮಃ ಆತ್ಮಭೂತಃ. ಈ ಭೂತ ಸೂಕ್ಷ್ಮಗಳಲ್ಲಿರುವಂತಹ
ಆತ್ಮಭೂತ ಸಾಮಾನ್ಯ ಧರ್ಮ ಏನಿದೆಯೋ, ಅಂದ್ರೆ ಈಗ ಉದಾಹರಣೆಗೆ ಪಂಚಭೂತಗಳಿವೆ, ಆ ಪಂಚಭೂತಗಳಲ್ಲೂ ಆತ್ಮಸ್ವರೂಪವಾದಂತಹ ಅಂಶಗಳು ಯಾವುದಿದೆಯೋ ಆ ಎಲ್ಲ ಅಂಶಗಳು ಇವನ ಗ್ರಹಣೆಗೆ ಯೋಗ್ಯವಾದಂತಹ ವಿಷಯಗಳಾಗುತ್ತೆ. ಫಲೇನ ವ್ಯಕ್ತೇನ ಅನುಮಿತಃ ಸ್ವವ್ಯಂಜಕಾಂಚನ ಪ್ರಾದುರ್ಭವತಿ. ಆದರೆ ಫಲದಿಂದ ವಿಭಿನ್ನವಾದಂತಹ ಮತ್ತು ಶಬ್ದ ಮಾತ್ರ ಅವಭಾಸವಾಗುವಂತಹ ಈ ಸ್ಥಿತಿಯು ನಿರ್ವಿತರ್ಕ ಸಮಾಪತ್ತಿ ಅಂತ ಹೇಳಲ್ಪಡುತ್ತದೆ. ಧರ್ಮಾಂತರಸ್ಯ ಕಪಾಲಾದೇಹೇ ಉದಯೇ ಚ ತಿರೋಭವತಿ. ಕಪಾಲಾದೇಹೇ ಉದಯೇ ಚ ತಿರೋಭವತಿ. ಉದಾಹರಣೆಗೆ ಸ ಏಷಾ ಧರ್ಮ ಅವಯವಿ ಇತ್ಯುಚ್ಯತೆ. ಇಂಥ ಧರ್ಮವನ್ನ ಅವಯವಿ ಅಂತ ಕರೀತಾರೆ. ಅವಯವಿ ಅಂದ್ರೆ ಅವಯವಗಳಿಂದ ಕೂಡಿರುವಂತಹ ಧರ್ಮ. ಇಲ್ಲಿ ಅರ್ಥವು ಇವನ ಬುದ್ಧ್ಯಾಕಾರವನ್ನೇ ಆಕ್ರಮಿಸಿಕೊಂಡಿರ್ತದೆ. ಈಗ ಉದಾಹರಣೆಗೆ ಅವನು ಒಂದು ಸೂರ್ಯಮಂಡಲವನ್ನು ಧ್ಯಾನಿಸ್ತಾ ಇದ್ದಾನೆ ಅಂದ್ರೆ ಇವನ ಬುದ್ಧಿಯಲ್ಲಿ ಸಮಗ್ರವಾಗಿ ಸೂರ್ಯಮಂಡಲ ಆಕ್ರಮಿಸಿಕೊಂಡಿರ್ತದೆ. ಬೇರೆ ಯಾವುದೇ ಸ್ಮೃತಿ ಆಗ್ಲಿ ಅಥವಾ ಅನ್ಯ ವಿಷಯವಾಗ್ಲಿ ಇವನ ಮನಸ್ಸಿಗೆ ಪ್ರವೇಶವನ್ನು ಪಡೆಯುವುದು. ಈಗ ಏಕಾಗ್ರತೆಯಿಂದ ನಾವು ಧ್ಯಾನ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಹೆಚ್ಚಿನ ಭಾಗ ಒಂದೇ ವಿಷಯವನ್ನ ಧ್ಯಾನಿಸ್ತಾ ಇದೆ. ಮತ್ತೊಂದು ಆಳದಲ್ಲಿ, ಮನಸ್ಸಿನ ಆಳದಲ್ಲಿ ನಮ್ಮ ಮನಸ್ಸಿನಲ್ಲಿ ಅನೇಕ ವಿಚಾರಗಳು ಹರಿದು ಹೋಗ್ತಾ ಇರ್ತದೆ. ಆದ್ರೆ ಇವನ ವಿಚಾರದಲ್ಲಿ ಹಾಗಾಗುವುದಿಲ್ಲ. ಇವನು ಯಾವ ವಿಷಯವನ್ನ ಧ್ಯಾನಿಸ್ತಾನೋ ಆ ವಿಷಯವು ಇವನ ಮನಸ್ಸನ್ನ ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ತದೆ ಮತ್ತು ಇವನಿಗೆ ಬೇರೆ ವಿಷಯಗಳ ವ್ಯಾಪೃತತೆಯಾಗ್ಲಿ ಆಕರ್ಷಣೆಯಾಗ್ಲಿ ಇರುವುದಿಲ್ಲ. ಇದು ನಿರ್ವಿತರ್ಕ ಸಮಾಪತ್ತಿ ವಿಶೇಷ. ಸಹ ಏಷಾ ಧರ್ಮ ಅವಯವಿ ಇತ್ಯುಚ್ಯತೆ. ಯಹ ಅಸೌ ಏಕಶ್ಚ ಮಹಾಂಶ್ಚ ಅಣೀಯಾಂಶ್ಚ ಸ್ಪರ್ಶಮಾಂಶ್ಚ ಕ್ರಿಯಾಧರ್ಮಕಶ್ಚ ಅನಿತ್ಯಶ್ಚ ತೇನ ಅವಯವಿನ ವ್ಯವಹಾರಾಃ ಕ್ರಿಯಂತೆ. ಇನ್ನು ಯಹ ಅಸೌ ಏಕಶ್ಚ, ಹೀಗೆ ಇವನು ಆ ಧ್ಯೇಯ ವಸ್ತುವಿನಲ್ಲಿ ಒಂದಾಗಿ ಬಿಡ್ತಾನೆ, ತನ್ಮಯನಾಗಿ ಹೋಗ್ತಾನೆ. ಈ ರೀತಿ ತನ್ಮಯವಾದಾಗ ಏಕಶ್ಚ ಮಹಾಂಶ್ಚ, ಅವನು ಧ್ಯೇಯ ವಸ್ತುವಿನೊಂದಿಗೆ ತಾದಾತ್ಮ್ಯವನ್ನು ಪಡೆದಂತಹ ಸಂದರ್ಭದಲ್ಲಿ ಸರ್ವಾಂಶ್ಚ ಕ್ರಿಯಾ ಧರ್ಮಕಶ್ಚ ಅನಿತ್ಯಶ್ಚ ತೇನ ಅವಯವಿನ ವ್ಯವಹಾರ ಕ್ರಿಯಂತೆ. ಆಗ ಈ ಅವಯವಿಯಾದಂತಹ ಇವನ ಮನಸ್ಸೇನಿದೆ, ನಿರ್ವಿತರ್ಕ ಸಮಾಧಿಯನ್ನು ಪಡೆದಂತಹ ಇವನ ಮನಸ್ಸೇನಿದೆ, ಇವನ ಮನಸ್ಸಿನಲ್ಲಿ ಆ ಧ್ಯೇಯ ವಸ್ತುವು ಸಂಪೂರ್ಣವಾಗಿ ಲಯವನ್ನು, ಲೀನತೆಯನ್ನು ಪಡ್ಕೊಳ್ಳುತ್ತದೆ. ಯಸ್ಯ ಪುನಃ ಅವಸ್ತುಕಃ ಸಹ ಪ್ರಚಯ ವಿಶೇಷಃ ಸೂಕ್ಷ್ಮಂಚ ಕಾರಣಂ ಅನುಪಲಭ್ಯಂ ಅವಿಕಲ್ಪಸ್ಯ ತಸ್ಯ ಅವಯವಿ ಅಭಾವಾತ್ ಅತದ್ರೂಪ ಪ್ರತಿಷ್ಠಂ ಮಿಥ್ಯಾಜ್ಞಾನಂ ಇತಿ ಪ್ರಾಯೇಣ ಸರ್ವಮೇವ ಪ್ರಾಪ್ತಂ ಮಿಥ್ಯಾಜ್ಞಾನಂ. ಇನ್ನು ಯಸ್ಯ ಪುನಃ ಅವಸ್ತುಕಃ ಸಹ ಪ್ರಚಯ ವಿಶೇಷಃ. ಇನ್ನು ಕೆಲವೊಬ್ಬರ ಪ್ರಕಾರ ಯಸ್ಯ ಪುನಃ ಅವಸ್ತುಕಃ ಸಹ ಪ್ರಚಯ ವಿಶೇಷ, ಇನ್ನು ವಸ್ತುರಹಿತವಾದಂತಹ ಈ ಅವಸ್ಥೆ ಏನಿದೆ ಅಥವಾ ನಿರ್ವಿಕಲ್ಪಕ ಸಮಾಧಿ ಏನಿದೆ, ಇದರಲ್ಲಿ ಸೂಕ್ಷ್ಮಂಚ ಕಾರಣಂ ಅನುಪಲಭ್ಯಂ ಅವಿಕಲ್ಪಸ್ಯ ತಸ್ಯ ಅವಯವಿ ಅಭಾವಾತ್. ಇಲ್ಲಿ ಅವನಿಗೆ ಅವಯವಿ ಅಭಾವಾತ್, ಅವನಿಗೆ ಅವಯವಿಗಳು ಇಲ್ಲದೆ ಇರುವುದರಿಂದ, ಅಂದ್ರೆ ಧ್ಯೇಯ ವಸ್ತುವೇ ಇವನಾಗಿ ಮಾರ್ಪಟ್ಟಿರ್ತದೆ ಅಥವಾ
ಇವನ ಮನಸ್ಸನ್ನ ಧ್ಯೇಯ ವಸ್ತು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡಿರ್ತದೆ. ಆ ಕಾರಣಕ್ಕಾಗಿ ಇವನಿಗೆ ಧ್ಯೇಯ ವಸ್ತುವನ್ನು ಹೊರತುಪಡಿಸಿ ಮತ್ಯಾವುದೇ ಅಂಶಗಳು ಇವನಿಗೆ ಗೋಚರವಾಗುತ್ತದೆ. ಇಂತಹ ಸ್ಥಿತಿಯಲ್ಲಿ ಯಸ್ಯ ಪುನಃ ಅವಸ್ತುಕಃ ಸಹ ಪ್ರಚಯ ವಿಶೇಷಃ ಸೂಕ್ಷ್ಮಂಚ ಕಾರಣಂ ಅನುಪಲಭ್ಯಂ ಅವಿಕಲ್ಪಸ್ಯ ತಸ್ಯ ಅವಯವಿ ಅಭಾವಾತ್ ಅತದ್ರೂಪ ಪ್ರತಿಷ್ಠಂ ಮಿಥ್ಯಾಜ್ಞಾನಮಿತಿ ಪ್ರಾಯೇಣ ಸರ್ವಮೇವ ಪ್ರಾಪ್ತಂ ಮಿಥ್ಯಾಜ್ಞಾನಮಿತಿ. ಈ ರೀತಿ ಇವನ ಮನಸ್ಸೇ ಧ್ಯೇಯ ವಸ್ತುವಾಗಿದೆ, ಧ್ಯೇಯ ವಸ್ತುವೇ ಇವನ ಮನಸ್ಸಾಗಿದೆ. ಹೀಗೆ ಇವನ ಚಿತ್ತವು ಸಂಪೂರ್ಣವಾಗಿ ಲಯವನ್ನು ಹೊಂದುತ್ತಾ ಇದೆ. ಅವಿಕಲ್ಪಸ್ಯ ತಸ್ಯ ಅವಯವಿ ಅಭಾವಾತ್ ಅತದ್ರೂಪ ಪ್ರತಿಷ್ಠಂ ಮಿಥ್ಯಾಜ್ಞಾನಮಿತಿ ಪ್ರಾಯೇಣ ಸರ್ವಮೇವ ಪ್ರಾಪ್ತಂ ಮಿಥ್ಯಾಜ್ಞಾನಮಿತಿ. ಹೀಗೆ ನಾವು ಯೋಚನೆ ಮಾಡುವಾದ್ರೆ ಎಲ್ಲವೂ ಮಿಥ್ಯಾಜ್ಞಾನವಾಗಿ ಇವನಿಗೆ ಪರಿಭಾಸವಾಗ್ತದೆ. ಯಾಕಂದ್ರೆ ಇವನಿಗೆ ವಸ್ತುಜ್ಞಾನವನ್ನು ಹೊರತುಪಡಿಸಿ ಉಳಿದು ಯಾವುದೇ ಜ್ಞಾನ ಇಲ್ಲ. ತಾನು ಸೂರ್ಯಮಂಡಲವನ್ನು ಧ್ಯಾನಿಸ್ತಾ ಇದ್ದಾನೆ ಅಂದ್ರೆ ಸೂರ್ಯಮಂಡಲವನ್ನೇ ಇವನ ದೀನಸ್ಥಾನವಾಗಿ ಮಾಡಿಕೊಂಡು ಅದರಲ್ಲಿಯೇ ಲಯವನ್ನು ಹೊಂದುತ್ತಾನೆ. ಸೂರ್ಯಮಂಡಲದಲ್ಲಿ ತನ್ನ ಲಯವನ್ನು ಹೊಂದುವಂತಹ ಸಂದರ್ಭದಲ್ಲಿ ಅವನಿಗೆ ಉಳಿದು ಯಾವುದೇ ಬಂಧನಗಳು ಇರುವುದಿಲ್ಲ. ಕರ್ಮಬಂಧವಾಗ್ಲಿ ಅಥವಾ ಜೀವಬಂಧ ಲೋಕಬಂಧವಾಗ್ಲಿ ಅವನಿಗೆ ಇರುವುದಿಲ್ಲ. ಮಿಥ್ಯಾಜ್ಞಾನಮಿತಿ ಪ್ರಾಯೇಣ ಸರ್ವಮೇವ ಪ್ರಾಪ್ತಂ ಮಿಥ್ಯಾಜ್ಞಾನಂ. ಆದ್ದರಿಂದ ತದಾಚ ಸಮ್ಯಜ್ಞಾನಂ ಅಪಿ ಕಿಂ ಸ್ಯಾತ್ ವಿಷಯಾಭಾವಾತ್. ಈಗ ಪೂರ್ವಪಕ್ಷದವರು ಕೇಳ್ತಾ ಇದ್ದಾರೆ. ಪೂರ್ವಪಕ್ಷವರು ಕೇಳಿದಂತಹ ಪ್ರಶ್ನೆಗೆ ಇಲ್ಲಿ ಉತ್ಥಾಪನೆ ಮಾಡಿ ಉತ್ತರ ಕೊಡ್ತಾ ಇದ್ದಾರೆ. ತದಾಚ ಸಮ್ಯಜ್ಞಾನಮಪಿ ಕಿಂ ಸ್ಯಾತ್. ಹಾಗಾದ್ರೆ ಸಮ್ಯಜ್ಞಾನ ಅಂದ್ರೆ ಏನು ನಿಮ್ಮ ಪ್ರಕಾರ? ವಿಷಯಾಭಾವಾತ್. ಇಲ್ಲಿ ವಿಷಯಗಳು ಇಲ್ಲದೆ ಇರುವಂತದ್ದೇ ಸಮ್ಯಜ್ಞಾನ. ಅಂದ್ರೆ ಸೂರ್ಯಮಂಡಲವನ್ನು ಹೊರತುಪಡಿಸಿ ಬೇರೆ ಯಾವ ವಿಷಯಗಳು ಅವನಿಗೆ ಗೋಚರಿಸದೇ ಇರುವಂತದ್ದೇ ಸಮ್ಯಜ್ಞಾನದ ಸ್ವರೂಪ. ಸ್ಮೃತಿಯೂ ನಾಶವಾಗಿರುತ್ತದೆ, ಹಾಗೆಯೇ ಶಬ್ದಜ್ಞಾನವೂ ಅವನಿಗೆ ನಾಶವಾಗ್ತದೆ. ಕೇವಲ ಅರ್ಥ ಮಾತ್ರ ನಿರ್ಭಾಸ, ಅರ್ಥವು ಮಾತ್ರ ಅವನಿಗೆ ಗೋಚರಿಸ್ತಾ ಇರುತ್ತೆ. ಯದ್ಯದ್ ಉಪಲಭ್ಯತೆ ತತ್ತದ್ ಅವಯವಿತ್ವೇನ ಆಮ್ನಾತಂ. ಹೀಗೆ ಯಾವ್ಯಾವುದು ವಿಷಯಗಳು ಅವನಿಗೆ ಗೋಚರಿಸ್ತದೋ ಅದನ್ನ ಅವಯವಿ ಅಂತ ಹೇಳಿ ಅವನು ಕರೀತಾ ಇದ್ದಾನೆ. ತಸ್ಮಾತ್ ಅಸ್ತಿ ಅವಯವಿ ಯೋ ಮಹತ್ವಾದಿ ವ್ಯವಹಾರಾಪನ್ನಃ ಸಮಾಪತ್ತೇಃ ನಿರ್ವಿತರ್ಕಾಯಾಃ ವಿಷಯ ಭವತಿ. ಈಗ ಈ ಅವಯವಿ ಯಾವ ಅವಯವಿ ಇದ್ರೂ ಕೂಡ ಆ ಎಲ್ಲ ಅವಯವಿಯೂ ಕೂಡ ಇವನಿಗೆ ಧ್ಯೇಯ ವಸ್ತುವಾಗಿರ್ತದೆ. ಇಂತಹ ಧ್ಯೇಯ ವಸ್ತುವಿನಲ್ಲಿಯೇ ಅವನು ಮನಸ್ಸಿಡಬೇಕು ಅಂತಿಲ್ಲ. ಯಾವ ಅವಯವವನ್ನಾದ್ರೂ ಅವನು ಬಳಸ್ಕೊಂಡು ತನ್ನ ಮನಸ್ಸನ್ನ ಇಡ್ಬೋದು. ಆದ್ರೆ ಈ ಸಂದರ್ಭದಲ್ಲಿ ಅವನಿಗೆ ಅವಯವವನ್ನ ಹೊರತುಪಡಿಸಿ ಬೇರೆ ಯಾವ ವಿಚಾರಗಳು ಮನಸ್ಸಿಗೆ ಹೋಗುದಿಲ್ಲ. ಇದಕ್ಕೆ ರಾಮಾಯಣದ ಉದಾಹರಣೆಯಲ್ಲಿ ಹೇಳುದಾದ್ರೆ ಹನುಮಂತನಿಗೆ ಒಂದು ವಿಶಿಷ್ಟವಾದಂತಹ ಮಾಲೆಯನ್ನ ಕೊಡ್ಲಾಗ್ತದೆ. ಆಗ ಹನುಮಂತ ಆ ಸ್ಫಟಿಕ ಮಾಲೆನೋ ಅಥವಾ ಒಂದು ನವಮಣಿ ಇರುವಂತಹ ಅಮೂಲ್ಯವಾದಂತಹ ಮಾಲೆಯನ್ನ ಕೊಡ್ತಾರೆ. ಆಗ ಆ ಮಾಲೆಯನ್ನ ಅವನು ಎಲ್ಲ ಕಡೆ ಆ ಮಾಲೆಯನ್ನ ಒಡೆದು ನೋಡ್ತಾನೆ, ಎಲ್ಲೂ ರಾಮ ಕಾಣುವುದಿಲ್ಲ. ಆ ಮಾಲೆಯನ್ನೆಲ್ಲ ಒಡಿತಾ ಇರುವಂತಹ ಸಂದರ್ಭದಲ್ಲಿ ಅವನ್ನ ಕೇಳಿದಾಗ ಯಾಕೆ ಹೊಡಿತಾ ಇದ್ದೀಯ ಈ ಮಾಲೆಗಳನ್ನ ಅಂತ ಕೇಳಿದಾಗ ಎಲ್ಲೂ ನನಗೆ ರಾಮನ ಅಸ್ತಿತ್ವ ಕಾಣ್ತಾ ಇಲ್ಲ ಈ ಮಾಲೆಗಳಲ್ಲಿ, ಆದ್ರಿಂದ ಇದು ನನಗೆ ಬೇಡ ಅಂತ ಹೇಳಿ ತಿರಸ್ಕಾರ ಮಾಡ್ತಾನೆ. ಇಲ್ಲೂ ಅದರ ಛಾಯೆಯನ್ನ ನಾವು ನೋಡಬಹುದು. ಇವನಿಗೆ ಅರ್ಥ ಮಾತ್ರ ಗೊತ್ತಾಗ್ತಾ ಇರ್ತದೆ, ಶಬ್ದವಾಗ್ಲಿ ಅಥವಾ ಅದರ ಜ್ಞಾನವಾಗ್ಲಿ ಅವನಿಗೆ ಅರಿವಾಗ್ತಿಲ್ಲ.
तद्यद् उपलभ्यते तत्तद् अवयवी अवयवेन आम्नातं तस्मात् अवयवी यो महत्वादि व्यवहारापन्नः समापत्तेः निर्वितर्कायाः विषयो भवति. ಹೀಗೆ ಈ ನಿರ್ವಿತರ್ಕ ಸಮಾಧಿಯಲ್ಲಿ ಅವನಿಗೆ ಯಾವುದರ ಅರಿವು ಇಲ್ಲದೆ ಇರುವುದರಿಂದ ಅವನು ಎಲ್ಲ ವಿಷಯವನ್ನು ಕೂಡ ತನ್ನ ಧ್ಯೇಯ ವಸ್ತುವಾಗಿ ಹೊಂದಲಿಕ್ಕೆ ಸಾಧ್ಯ ಇರ್ತದೆ. ಯಾಕಂದ್ರೆ ಅವನಿಗೆ ಅರಿವು ಇರುವಂತಹ ಉತ್ತಮವಾದಂತಹ ವಸ್ತುವನ್ನು ಧ್ಯೇಯ ವಸ್ತುವಾಗಿ ಇಡುವಂಥದ್ದು ಸವಿತರ್ಕ ಸಮಾಧಿಯ ವಿಶೇಷತೆ ಆದ್ರೆ ಅವನಿಗೆ ಯಾವ ನಿರ್ಬಂಧನೆಗಳು ಇಲ್ಲದೆ ಅವನು ಎಲ್ಲ ವಸ್ತುವನ್ನು ತನ್ನ ಧ್ಯೇಯ ವಸ್ತುವಾಗಿ ಮಾಡ್ಕೊಳ್ತಾ ಸಾಧನೆ ಮಾಡ್ತಾ ಹೋಗುವಂಥದ್ದು ಇದು ನಿರ್ವಿತರ್ಕ ಸಮಾಪತ್ತಿ ಅಂತ ಹೇಳಲ್ಪಡುತ್ತೆ. ಇದೆಲ್ಲವೂ ಕೂಡ ಯೋಗದ ಅತ್ಯಂತ ಸೂಕ್ಷ್ಮವಾದಂತಹ ಅವಸ್ಥಿತಿಗಳು. ಈ ಅವಸ್ಥಿತಿಗಳಲ್ಲಿ ಅವರಿಗೆ ವಿಶೇಷವಾದಂತಹ ಫಲಗಳು ಸಿದ್ಧಿಸ್ತದೆ ಅನ್ನುವಂಥದ್ದು ಐತಿಹ್ಯ. ಹೀಗೆ ಈ ಸೂತ್ರದಲ್ಲಿ ನಿರ್ವಿಚಾರ ಸಮಾಪತ್ತಿ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ವಿಸ್ತಾರವಾಗಿ ಹೇಳಿದ್ದಾರೆ. ಸ್ಮೃತಿ ಪರಿಶುದ್ಧವು ಸ್ವರೂಪ ಶೂನ್ಯ ಇವ ಅರ್ಥಮಾತ್ರ ನಿರ್ಭಾಸ ನಿರ್ವಿತರ್ಕ. ಕೇವಲ ವಿಷಯವು ಪ್ರಕಾಶಿಸುತ್ತಾ ಶಬ್ದವಾಗಲಿ ಶಬ್ದದಿಂದ ಹೊರಡುವಂತಹ ಜ್ಞಾನವಾಗಲಿ ಇಲ್ಲಿ ಪ್ರಮುಖ ಆಗುವುದಿಲ್ಲ, ವಿಷಯವು ಮಾತ್ರ ಪ್ರಮುಖ ಆಗ್ತದೆ. ಇಷ್ಟು ವಿಚಾರವನ್ನ ಈ ಸೂತ್ರದಲ್ಲಿ ಹೇಳ್ತಾನೆ. ಪ್ರಾಯಶಃ ನಾಳೆ ಅಥವಾ ನಾಡಿದ್ದು ನಾವು ಈ ಭಾಗದ ಚರ್ಚೆಯನ್ನ ಅಂದ್ರೆ ಮೊದಲನೆಯ ಪಾದದ ಚರ್ಚೆಯನ್ನ ಸಮಾಪನಗೊಳಿಸಲಿಕ್ಕೆ ಸಾಧ್ಯ ಇದೆ. ನಾಳೆ ಅಥವಾ ನಾಡಿದ್ದು. ಇನ್ನು ಇಷ್ಟು 43 ಆಯ್ತು. ಮಿಕ್ಕಿದ್ದೆಲ್ಲ ಸಣ್ಣ ಸಣ್ಣ ವಿಚಾರ, ಸಣ್ಣ ಸಣ್ಣ ಮಾಹಿತಿ ಮಾತ್ರ ಇದೆ. ತಾ ಏವ ಸವಿದ್ಯ ಸಮಾಧಿ ಅಂತ ಸಣ್ಣ ಸಣ್ಣ ಸೂತ್ರಗಳಿವೆ. ಪ್ರಾಯಶಃ 1 ಅಥವಾ 2 ದಿನದಲ್ಲಿ ನಾವು ಪಾದವನ್ನ ಚರ್ಚೆ ಮಾಡಿ ಮುಗಿಸ್ಬೋದು. ಸರಿ ಸರ್, ಮಂಗಲ ಶ್ಲೋಕದೊಂದಿಗೆ ಸಮಾಪನ ಮಾಡುವ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ವಂದನಿಂ ಪ್ರಾಂಜಲಿರಾನತೋಸ್ಮಿ. ಹರಿ ಓಂ ತತ್ಸತ್.